ಅವರು ಇಷ್ಟು ಮೈನ್ಯೂಟ್ಲಿಂದ ಹೋಗಿ ವಿಷಯಕ್ಕೆ ಬರಬೇಕು. ಅವಾಗ ಏನಾಗುತ್ತೆ, ವಿಲ್ ಲರ್ನ್ ದ ಕನ್ಸ್ಟ್ರಕ್ಟಿವಿಸಮ್, ವಿಲ್ ಲರ್ನ್ ದ ಕನ್ಸ್ಟ್ರಕ್ಟಿವಿಸಮ್, ರೈಟ್? ಓಕೆ, ದೀಸ್ ಆರ್ ದ ಬೇಸಿಕ್ ಸ್ಟೆಪ್, ರೈಟ್? Heartily welcome to the KV Great College of Education. Today we are organizing the 5 workshop. Based on this, we will learn today. I can without feeling. We are guiding each other. ನನಗೆ ಎಲ್ಲಿ ಗೊತ್ತಿಲ್ಲಲ್ಲ ನೀವು ನನಗೆ ಹೇಳ್ತಾ ಇದ್ದೀರಿ, ನಿಮಗೆ ಎಲ್ಲಿ ಗೊತ್ತಿಲ್ಲಲ್ಲ ನಾನು ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ದಟ್ ಇಸ್ ಸೆಡ್ ಟು ಬಿ ಆಸ್ ಎ ಕನ್ಸ್ಚರ್ ಅಂತ ಪದವನ್ನು ಬಳಕೆ ಮಾಡಿದ್ದಾರೆ. ಜೋಡಿಸು, ಏನನ್ನ ಜೋಡಿಸು? ನಿಮ್ಮ ಜ್ಞಾನವನ್ನು ನನ್ನ ಜೊತೆ ಜೋಡಿಸಿ, ನನ್ನ ಜ್ಞಾನವನ್ನು ನೀವು. ಇಟ್ಸ್ ಅ ಬ್ಯಾಟಲ್ ಗೇಮ್ ಬಿಟ್ವೀನ್ ಯುವರ್ ಮೈಂಡ್ ಆ್ಯಂಡ್ ಮೈಂಡ್. ನನಗೆ ಎಷ್ಟು ನಾಲೆಜ್ ಇದೆ ಅಷ್ಟು ನಿಮ್ಮ ಜೊತೆ, ನಿಮಗೆ ಎಷ್ಟು ನಾಲೆಜ್ ಇದೆ ಅದು ನನ್ನ ಜೊತೆ. ಈಗ ನಾವು ಇಷ್ಟಪಟ್ಟು ಕೆಲಸ ಮಾಡೋದಕ್ಕೆ ನೋಡಬೇಕು ಅಂತ, ನಮ್ಮದು ಇಷ್ಟೇ ಪಾಠ ಕೆಲಸ ಮಾಡ್ತೀವಿ, ನೀವು ಇಷ್ಟೇ ಪಾಠ ಕೆಲಸ. Should have that knowledge that where I am getting in and what the strength they have. ಅಲ್ಲಿ ಹೋಗಿ ಏನು ಮಾಡಬಾರ್ದು, ನೀನು ಹೆಸರು ಹೇಳಬಾರ್ದು. ಅವಾಗ ಹುಡುಗ ಏನಾಗುತ್ತೆ, ಅಯ್ಯೋ ಆ ಕಾನ್ಸೆಪ್ಟ್ ನೆನಪಿಟ್ಟೆ, ಅಯ್ಯೋ ಹೆಸರು ಕೇಳುವಾಗ ಹೆಂಗೆ ಕೇಳಬೇಕು ಐಡಿಯಾ ಮಾಡ್ಬೋದು, ರೈಟ್? ಯು ಶುಡ್ ಕ್ರಿಯೇಟ್ ಯುವರ್ ಓನ್ ಐಡಿಯಾಸ್ ಆ್ಯಂಡ್ ಆಸ್ಕ್ ದ ನೇಮ್. ದಟ್ಸ್ ದ ಪ್ರೀವಿಯಸ್ ನಾಲೆಜ್. ಸೇಮ್ ಕಮ್ ಟು ದ ಕಂಟೆಂಟ್ ಆಲ್ಸೋ. ಸರ್ ಹಿಂದಿನ ಏಳನೇ ತರಗತಿಯಲ್ಲಿ ನೀವು ಏನು ಕಲಿತಿತ್ತು, 9ರಲ್ಲಿ ಏನು ಕಲಿಯೋದಿದೆ, ನೀವು ರೆಡಿ ಮಾಡ್ಕೊಂಡು ಓದಿದ್ದೀರ, ಅದು ಪೂರ್ವಜ್ಞಾನ. ನಾವೇನು ಮಾಡ್ತಾ ಇದ್ದೀವಿ, ಅವ್ರಿಗೆ ಎಷ್ಟು ಗೊತ್ತಿದೆ ಅಂತೇಳಿ ನಾವು ಒಳಗೊಂಡಿದ್ದೀವಿ. ನಾವು ರೆಡಿಯಾಗಿ ಹೋಗೋದ್ರಿ, ಅದು ಲೆಸನ್ ಪ್ಲಾನ್ ಯಾರಿಗಿದ್ದೀವಿ ನಮಗೆ, ನಾವು ರೆಡಿಯಾಗಿ ಹೋಗೋದು. 6ನೇ ತರಗತಿಯಲ್ಲಿ ಮಗುವಿಗೆ ಇಷ್ಟು ಆಲ್ರೆಡಿ ಗೊತ್ತಿದೆ, 7ನೇ ತರಗತಿಯಲ್ಲಿ ಹಿಂಗೆ ಎಲ್ಲಿಂದ ಫಸ್ಟ್ ಕ್ಲಾಸ್ ಪಾಯಿಂಟ್ 10th ಸ್ಟ್ಯಾಂಡರ್ಡ್ ಏನು ಕಲಿತಿದ್ದು ಸರ್. ಈ ರೀತಿ ಮ್ಯಾಥ್ಸ್ ಹೇಳೋದಾದರೆ, ಈ ರೀತಿ ವಿಷಯ ಚರ್ಚೆ ಮಾಡೋದಾದರೆ ಮಗುವಿಗೆ ಅನಿಸುತ್ತೆ, ಸರ್ ಇಟ್ಸ್ ವೆರಿ ಈಸಿ ಟು ಲರ್ನ್ ದ ಮ್ಯಾಥಮೆಟಿಕ್ಸ್. ಹೌದಿಲ್ಲ? ಏನು ರೀ ಸರ್, 1ನೇ ತಿಂಗಳ 10th ಪಾಠ ಇದನ್ನ ಕಲಿಯೋದು, ಪಾಯಿಂಟ್ ಟು ಸರ್ಕಲ್ ಕಲಿಯೋದಾದರೆ ಇನ್ ದಿಸ್ ಫಾರ್ಮೆಟ್, ರೈಟ್? ಓಕೆ, ಅವು 5 ಕಾಲಮ್ ಇದಾವೆ, 5 ಲೈನ್ಸ್ ಇದಾವೆ. ಸರ್ 5 ಲೈನ್ನಾಗ ಏನು ಬರೀಬೇಕು? ಈಗಾಗಲೇ ನಿಮಗೆ ಮಾಹಿತಿ ಕೊಟ್ಟಿದ್ದಾರೆ. 1ನೇ ಲೈನ್ ಏನು ಬರೀಬೇಕು ಹೇಳ್ರಿ? 1ನೇ ಲೈನ್ ಏನು ಬರೀಬೇಕು ಹೇಳಿ? ಹೇಳಿದ್ರೆ ಲಾಸ್ಟಿಗೆ ಹೇಳಿ. ಫಸ್ಟ್ ಲೈನ್ ಏನು ಬರೀಬೇಕು? ಫಸ್ಟ್ ಲೈನ್ ಏನು ಬರೀಬೇಕು? The statement should belong to the knowledge. Specific objective ಜಗದಲ್ಲಿ 4 ಹೇಳಿರೋದಿಲ್ಲ. ಒಂದಿದ್ದು ಬರೆದ ನೋಡಿದ್ರೆ ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಅಪ್ಲಿಕೇಶನ್ ಆ್ಯಂಡ್ ಸ್ಕಿಲ್ ಅಂತ ಬರೆದರೆ. ಓಕೆ, ಕನ್ಸಿಡರ್ ನಾಲೆಜ್ ಕಮ್ಸ್ ಫಸ್ಟ್, ಅಂಡರ್ಸ್ಟ್ಯಾಂಡಿಂಗ್ ಕಮ್ಸ್ ಸೆಕೆಂಡ್, then skill, fourth one application. I am telling consider
ಸರ್ ಕನ್ಸ್ಟ್ರಕ್ಟ್ ಇದನ್ನ ಹಿಂಗೆ ಬರೀಬೇಕಿದ್ರೆ ಪ್ರಶ್ನೆ ಕೇಳಿದ್ರೆ ಅದು ಅನ್ನಕ್ಕೆ ಬರಂಗಿಲ್ಲ. ರೈಟ್ ಆ್ಯಂಡ್ ಓಟ್ ಆದರೂ ಕೂಡ ನಾವು ಏನು ಮಾಡಬೇಕಾಗುತ್ತೆ, ಟ್ರೈ ಟು ಫಾಲೋ ಸಮ್ ಪ್ಯಾಟರ್ನ್. ಅರ್ಥ ಆಗುತ್ತೆ? ಟ್ರೈ ಟು ಫಾಲೋ ಸಮ್ ಪ್ಯಾಟರ್ನ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ಆಫ್ ದ ಡಿಸಿಪ್ಲಿನ್. ಡೋಂಟ್ ಲೂಸ್ ಯುವರ್ ಇಂಟ್ರೆಸ್ಟ್. ಹೌದು, ಒಂದು ಟಾಸ್ಕ್ ಕೊಟ್ಟು ಕೆಲಸ ಈಗ ಇಂಟ್ರೆಸ್ಟ್ ತಗೋಬೇಡಿ. ಇಲ್ಲಿ ಮಟ್ಟ ಏನಾಗಿದ್ದಿಲ್ಲ, ಇಟ್ಸ್ ಆಲ್ ಇಂಟ್ರೊಡಕ್ಟರಿ. ನೌ ದ ಮೇನ್ ಸ್ಟೇಜ್. ರೈಟ್? ಓಕೆ. ಜ್ಞಾನ, ನಾಲೆಜ್. ಸೆಕೆಂಡ್ ಒನ್ ಅಂಡರ್ಸ್ಟ್ಯಾಂಡಿಂಗ್. ಯಾರಾದ್ರೂ ಒಬ್ರು ಹೇಳಿದ್ರು ನಾಲೆಜ್ ನಾಲೆಜ್ಗೆ ಮತ್ತು ಅಂಡರ್ಸ್ಟ್ಯಾಂಡಿಂಗ್ ಎಲ್ಲ ಡಿಫ್ರೆನ್ಸ್ ತಿಳ್ಕೊಂಡ್ಬಿಟ್ಟು. ನಾಲೆಜ್ ಹೌದಾ? ಇದೇನು ಲ್ಯಾಪ್ಟಾಪ್ ನಾಲೆಜ್, ಇದು ಪಾಯಿಂಟರ್ ನಾಲೆಜ್, ಇದು ಪೆನ್ ಶರ್ಟ್ ನಾಲೆಜ್. We go to the step, next step, understanding. ಕಾಮನ್ ನೋಡಿದ್ದೀರಿ? ವೆರಿ ಗುಡ್. ಎಷ್ಟು ಕಲರು? ಗೋ ಕಲರ್. ಫಸ್ಟ್ ಕಲರ್ ಯಾವುದು? Violet. See, 1% is telling violet, 1% is telling red. Good call. Violet, indigo. ಇದೆ ಅಂಡರ್ಸ್ಟ್ಯಾಂಡಿಂಗ್. ನಾಲೆಜ್ ಎಲ್ಲರೂ ಇದೆ, ನಾಲೆಜ್ ಎಲ್ಲರೂ ಇದೆ. ಎಲ್ಲರೂ ಹೇಳ್ತಾರೆ ನೋಡಿದ ತಕ್ಷಣ ಕಾಮನ್. ಅಂಡರ್ಸ್ಟ್ಯಾಂಡಿಂಗ್ ಎಲ್ಲಿದೆ? 1% is telling violet, 1% is telling red. Not say I am going from the down and that person said I am coming from up, sir. No. We should not bifurcate. ನಾವು ಬೈಫರ್ಕೇಟ್ ಮಾಡೋದಲ್ಲ, ಅದನ್ನು ನಾವು ಹೇಳೋದಲ್ಲ. ಸರ್ ನನಗೆ ಮನಸ್ಸು ಬಂದ್ರಿ ನಾ ಹೊರಗಡೆಯಿಂದ ಹೋಗ್ತೀನಿ, ಸರ್ ನನಗೆ ರೆಡ್ ಅನ್ಸ ಇದ್ದರೆ ಮ್ಯಾಲಿಂದ ಬರ್ತೀನಿ, ಹಂಗೆ. ಓಕೆ, ಟೆಲ್ ಯುವರ್ ಓನ್ ಒಪಿನಿಯನ್ಸ್. ಓಕೆ, ಎಸ್ ವಿತ್ ಬೋರ್ ಶಾರ್ಟ್ ಫಾರ್ಮ್ ಮೇಡಮ್ ಹೇಳಿ ಕಳಿಸಿದ್ರ ಸ್ಕೂಲಲ್ಲಿ ಏನಂತೇಳಿ, ಯು ರಿಮೆಂಬರ್ ದ 7 ಕಲರ್ಸ್ ಬೈ ದ ನೇಮ್ ವಿತ್ ಬೋರ್, VIBYOG ಅಂತೆಲ್ಲ ಹೇಳಿ ಕಳಿಸಿದ್ರ. ದಟ್ word is he remembered. Remember. ಮೇಕ್ ಇಟ್ ಮ್ಯಾಂಡೇಟರಿ, ಕಂಪಲ್ಸರಿ. ಏನಪ್ಪ ಅಂತಂದರೆ ಇವತ್ತಿಂದ ನೀವೆಲ್ಲ ಏನು ಮಾಡಿ ಮನೆಗೆ ಹೋದ ತಕ್ಷಣ 5th ಸ್ಟ್ಯಾಂಡರ್ಡ್ದು ಟೆಕ್ಸ್ಟ್ ಬುಕ್ ತೊಗೊಂಡ ಹಿಂದಿನ ವಿಷಯವನ್ನು ಬರೀರಿ. ಹಿಸ್ಟ್ರಿ ಬರೀರಿ, ಕನ್ನಡ ಬರೀರಿ, ಮ್ಯಾಥ್ಸ್ ಬರೀರಿ, ಸೈನ್ಸ್ ಬರೀರಿ. ರೈಟ್ ಆಲ್ ದ ಕ್ವಶನ್ ಆ್ಯಂಡ್ ಆನ್ಸರ್ಸ್, ರೈಟ್ ಆಲ್ ದ ಕಾನ್ಸೆಪ್ಟ್ಸ್. ಡೆಫಿನೇಷನ್ ಹೇಳಕ್ಕೆ ಬಂದು ನೋಡ್ರಿ. ನಿಮಗೆ ಡೆಫಿನೇಷನ್ ಹೇಳಕ್ಕೆ ಬಂದರೆ ಯು ಆರ್ ವೆರಿ ಗುಡ್. ಯಾವುದೇ ಒಂದು ವಾಕ್ಯ ಹೇಳಕ್ಕೆ ಬರುತ್ತೆ. ರೇನ್ಬೋ ಅಂದರೆ ಏನು ಅಂತ ಕೇಳಿದ ತಕ್ಷಣ ಅದು ವಾಕ್ಯ ಹೇಳಬೇಕು. ನೀವು ಸರ ಇವಾಗ ಇರ್ತಾವ್ರಿ ಹಿಂಗೆಲ್ಲ ಮಾತಾಡೋದಲ್ಲ, ಹಂಗೆಲ್ಲ ಇದು ಬೇಡ. ಡೆಫಿನೇಷನ್, ಯು ಶುಡ್ ರಿಕಾಲ್ ದ ಡೆಫಿನೇಷನ್ಸ್, ರೈಟ್? ನಾಲೆಜ್, ಅಂಡರ್ಸ್ಟ್ಯಾಂಡಿಂಗ್, ಸ್ಕಿಲ್ ಆ್ಯಂಡ್ ಅಪ್ಲಿಕೇಶನ್. ನೋಡಿ ಲಿಖಿತ ಎಲ್ಲ ಬಸ್ಸಾಗ whatever the lesson plan you have written, based on that check. ಏನು ಬರೆದಿಲ್ಲ ಅಲ್ಲೇ ಚೆಕ್ ಮಾಡ್ಕೊಂಡ್ಬಿಡ್ರಿ. ಹೌದಪ್ಪ ನನ್ನ ಕ್ಲಾಸ್ನಲ್ಲಿ ಇವು 4 ಹಿಡಿತಾವೆ ಅಂತ ಅಂದರೆ ನಾ ಯಾಕೆ ಅಂತ ಕೇಳ್ತಾ ಇದ್ದೀನಿ ಅಂದರೆ 5ನೇ ತಡೆಗೆ ಅವಕಾಶ ಇದೆ ನೋಡ್ರಿ. ಚೆಕ್ ವೆದರ್ ದ 5th one is going to be done in that particular lesson. ನೋಡ್ರಿ. Okay, now the topic is quadrilateral. Students will be able to define quadrilateral. Students will be able to rewrite the angles of properties. Students will be able to construct the structure of, right? The students will be able to identify the shapes. Yes, done. Can we do the 5th one? Attitude, appreciation. ಅವಾಗ ನಿಮ್ಗೆ ಅರ್ಥ ಆಗುತ್ತೆ ಅಂತ ಏನಂತ ಹೇಳಿ
ಯಾಕೆ ನಮ್ಮಲ್ಲಿ 4 ಲೈನ್ 5 ಲೈನ್ ಕೊಟ್ಟಿದ್ದಾರೆ ಅಥವಾ 7 ಇದನ್ನ ಹೆಂಗೆ ಬಳಕೆ ಮಾಡ್ಬೋದು ನಾವು? ಈಗ ಯೂನಿಟ್ ಪ್ಲಾನ್ ಅಂತ ಗೊತ್ತಿಲ್ಲ. ಒಂದು ಕ್ಲಾಸ್ಗೆ ಪಾಠ ಮಾಡೋದು ಲೆಸನ್ ಪ್ಲಾನ್, ಒಂದು ಯೂನಿಟ್ಗೆ ಪಾಠ ಮಾಡ್ತೇನೆ, ಒಂದು ಟೋಟಲ್ ಯೂನಿಟ್ಗೆ. ಆವಾಗ ನೀವು ಅದಕ್ಕೆ ಸಾಧಿಸ್ಬೋದು ಅನಿಸ್ತದೆ. 5, 6, 7 ಯು ಕ್ಯಾನ್ ಡ್ರಾ. ಏನೋ ನಾವು ಇರ್ಲಿ ತಗೋಂದ್ರೆ ಇಲ್ಲ, ನಡೀತಿ ತೋರಿಸಲ್ಲ ಅನ್ನಿಲ್ಲ ನಾವು. ಈಗ ಇನ್ನೊಂದು ಪ್ರಶ್ನೆ ಮಾಡಿ ರೇನ್ಬೋ ಮೇಲೆ. ಯೂಶ್ವಲಿ ನೀವು ರೇನ್ಬೋನ ಯಾವ ದಿಕ್ಕಿನಲ್ಲಿ ನೋಡಿದ್ದೀರಿ? ಕ್ವಶನ್ ಯೂಶ್ವಲಿ ನೀವು ರೇನ್ಬೋವನ್ನ ಯಾವ ದಿಕ್ಕಿನಲ್ಲಿ ನೋಡಿದ್ದೀರಿ? ರೇನ್ಬೋ ನೋಡಿರಲಿಲ್ಲ, ಯಾವ ದಿಕ್ಕಿನಲ್ಲಿ ನೋಡಿರಿ? ವೈ ನಾಟ್ ವೆಸ್ಟ್? ನನ್ನ ಪ್ರಶ್ನೆ ಯಾವುದು? ಎಲ್ಲರೂ ಸೂರ್ಯ ಯಾವ ದಿಕ್ಕಿಗೆ ಇರ್ತಾನೆ ಅದರ ಅಭಿಮುಖ ದಿಕ್ಕಿನಲ್ಲಿ ರೇನ್ಬೋ ಬರ್ತದೆ. ಇದು ತೆನಾಲಿ ರಾಮಮುಖ. ಹೌದು, ತೆನಾಲಿ ರಾಮಮುಖ ರೇನ್ಬೋ ಬರ್ತದೆ. ಅದು ನಾವು ಬೈದಿರಬಾರ್ದು, ಏನೋ ಅಂತಿರಬಾರ್ದು. ಕರೆಕ್ಟ್ ಇದೆ, ಬೆಳಕಿನ ವಿರುದ್ಧ. ಆದರೆ ನನ್ನ ಪ್ರಶ್ನೆ ಏನು, ಯೂಶ್ವಲಿ ನಾವು ಎಲ್ಲಿ ನೋಡ್ತೀವಿ ಅಂತ, ಯಾವ ದಿಕ್ಕಿನಲ್ಲಿ ನೋಡ್ತೀವಿ? ಇಲ್ಲಿದ್ದಾಗ ಇಲ್ಲಿ ಬರ್ತದೆ, ಇಲ್ಲಿದ್ದಾಗ ಇಲ್ಲಿ ಬರ್ತದೆ. ನೀ ಯಾವ ದಿಕ್ಕೇ ನೋಡಿ ಅಂತ ಕೇಳಿ ಸರ್, ವೆಸ್ಟ್ ಆರ್ ಈಸ್ಟ್? ಈಸ್ಟ್ ನೋಡಿ, ವಿಚಾರ ಮಾಡ್ರಿ ಸರ. ಮುಂಜಾನೆ ಮಳೆ ಆದ್ರ ಸಿಂಪಲ್ ಐತಿ. ಮುಂಜಾನೆ ಮಳೆ ಆದ್ರ ಪಶ್ಚಿಮ ದಿಕ್ಕಿಗೆ ನಾವೇನು ಮಾಡ್ತೀವಿ? ವಿಲ್ ಸಿ ಇನ್ ದ ವೆಸ್ಟ್. ಮಧ್ಯಾಹ್ನ ಮಳೆ ಆದ್ರೆ ವಿಲ್ ಸಿ ಇನ್ ದ ಈಸ್ಟ್. ನನ್ನ ಪ್ರಶ್ನೆ ಇನ್ನೂ ಅರ್ಥ ಮಾಡ್ಕೊಳ್ತೀವಿ. ನೀವು ಇಲ್ಲಿ ಹುಟ್ಟಿದಾಗಿಂದ ಹಿಡಿದು ಇಲ್ಲಿಯವರೆಗೂ ರೇನ್ಬೋವನ್ನು ಯಾವ ದಿಕ್ಕಿನಲ್ಲಿ ನೋಡಿರಿ? ಯೂಶ್ವಲಿ ನೀವೆಲ್ಲ ನೀವು ರೇರಾಗಿ ಯಾವಾಗಾದರೂ ಎಲ್ಲಿ ನೋಡಿರ್ಬೋದು? ವೆಸ್ಟ್ನಲ್ಲಿ ನೋಡ್ಬೋದು. ರೇರ್ 1 or 2 times ಆಗಿರ್ಬೋದು. ಅಂದರೆ ಸೂರ್ಯ ಹುಟ್ಟೋ ಟೈಮ್ದಾಗ ಮಳೆ ಆಗ್ಬೇಕಲ್ರಿ. ಕಾನ್ಸೆಪ್ಟ್ ಅದು, ಸೂರ್ಯ ಹುಟ್ಟೋ ಟೈಮ್ದಾಗ ಮಳೆ ಆಗ್ಬೇಕಲ್ಲ. ಇಟ್ ಹ್ಯಾಪನ್. ಸೂರ್ಯ ಹುಟ್ಟುವಂಥ ಸಂದರ್ಭದಲ್ಲಿ ಮಳೆ ಆಗುತ್ತಾ ಅಂತ ಮಾಡಿರ್ತಿದ್ವಿ ಅವ ರೇನ್ಬೋನ ಮಾಡೋದು. ಆದರೆ ಮಧ್ಯಾಹ್ನ ಟೈಮ್ದಲ್ಲಿ ಮಳೆ ಆಗೋದ್ರೆ ಈಗಿಂದ ಏನು ಕಾಣಿಸುತ್ತೆ? ರೇನ್ಬೋ ಕಾಣಿಸುತ್ತೆ. ಈಗೇನು ಮಾತಾಡ್ತಿಲ್ಲ, ಇದು ಎಲ್ಲೋ ಕ್ಯೂರಿಯಾಸಿಟಿ ಬರ್ತದೆ ಟುವರ್ಡ್ಸ್ ಸಬ್ಜೆಕ್ಟ್. ಹಂಗಂದ್ರೆ ಈಗ ನೆಕ್ಸ್ಟ್ ಟೈಮ್ ಮಳೆ ಆದಾಗ ಹೋಯ್ತು ಲಕ್ಷ್ಯ, ಸರ್ ಡೆಫಿನೆಟ್ಲಿ ಹಿಂಗೆ ಮುಂದೆ ಮಳೆ ಬಿಡಂಗಿಲ್ಲ ನಾವು, ಅದು ಯಾಕಡೆಯಿಂದ ಆಗ್ತೈತೆ ಮುಂದೆನೇ ಆಗಲ್ಲ. ಯು ಆರ್ ಮೇಕಿಂಗ್ ಯುವರ್ ಓನ್ ಕನ್ಫ್ಯೂಷನ್. ಈ ದಿವಸ ಮಧ್ಯಾಹ್ನ ಮಳೆ ಆಗೋದಕ್ಕೂ ನಾವು ಇಲ್ಲಿ ನೋಡೋದು, ಮುಂಜಾನೆ ಮಳೆ ಆಗಬೇಕು ನಾವು ಇಲ್ಲೇ ನೋಡ್ಬೇಕಾದ್ರೆ. attitude now it is changing towards the subject. Homework ಕೊಡ್ತೀವಿ ಮಕ್ಕಳಿಗೆ, ಹೋಮ್ವರ್ಕ್ ಕೊಡ್ತೀವಿ, ರೈಟ್? ಏನು ಹೋಮ್ವರ್ಕ್ ಕೊಡ್ತೀರಿ? ವಾಟ್ ಯು ಹ್ಯಾವ್ ಗಿವನ್ ಇನ್ ದ ಹೋಮ್ವರ್ಕ್? ನೋಡಿರಿ ಲೆಸನ್ದಾಗ ಏನು ಬರ್ತೀರಿ? 1ನೇ ಅಧ್ಯಾಯ ಮಾಡ್ಕೊಂಬರಿ, 2ನೇ ಅಧ್ಯಾಯ ಮಾಡ್ಕೊಂಬರಿ, 4 ಲೆಕ್ಕ ಕೊಟ್ಟಿದ್ದಾರೆ, 3ನೇ ಲೆಕ್ಕ ಬಿಡಿಸ್ಕೊಂಬರಿ. ಇದು ಹೋಮ್ವರ್ಕ್, ಹೌದಾ? ಐ ವಿಲ್ ಗಿವ್ ಒನ್ ಹೋಮ್ವರ್ಕ್ ಟು ಯುವರ್ ಪೀಪಲ್. ಏನಪ್ಪ ಅಂತಂದರೆ, ನಿಮ್ಮ ಮನೆಯ ಬಾಗಿಲು ಹೊರಗಡೆ ನಿಲ್ಲಬೇಕು. ಬಾಗಿಲು ಹೊರಗಡೆ ನಿಲ್ಲಬೇಕು. ಯು ಹ್ಯಾವ್ ಟು ಅಬ್ಸರ್ವ್ ದ ಮೂನ್. ಯು ಹ್ಯಾವ್ ಟು ಅಬ್ಸರ್ವ್ ದ ಮೂನ್. ಚಂದ್ರನನ್ನು ನೋಡಬೇಕು. ಒಂದು ಟೈಮ್ ಫಿಕ್ಸ್ ಮಾಡಿ, ಮೇಕ್ ದ ಟೈಮ್ ಫಿಕ್ಸ್. 7:15 ನಿಲ್ಲಬೇಕು, ಚಂದ್ರನನ್ನು ನೋಡಬೇಕು, ಡ್ರಾಯಿಂಗ್ ತೆಗಿಬೇಕು. सेंट जेवियर स्कूल में इधर तो वो दे आर टेलिंग द एक्सप्लेनेशन. ही ಮಾಡಿದ್ರು ಎಕ್ಸ್ಪ್ಲನೇಷನ್.
Create the knowledge. He will remember. Quote is life. Nahi ಮಾಡಿದ್ದೆ ಅನ್ನೋ quote is life. Remember. Learn. He learned the skill. He learned. He is interested. Participate. Appreciate. Teacher will appreciate the students when. ಶಿಕ್ಷಕರು ವಿದ್ಯಾರ್ಥಿಗಳನ್ನ ಏನು ಮಾಡ್ತಾರೆ, ಗೌರವಿಸ್ತಾರೆ, ಗುರುತಿಸ್ತಾರೆ, ಗುಡ್ ಅಂತ ಹೇಳ್ತಾರೆ, ಅಪ್ರಿಸಿಯೇಷನ್ ಮಾಡ್ತಾರೆ. ಯಾವಾಗ ಮಾಡ್ತಾರೆ? when you reach their expectation. ಹೌದು, ನನ್ನ ಎಕ್ಸ್ಪೆಕ್ಟೇಷನ್ ನೀವು ಬಂದ್ರೆ ಡೆಫಿನೆಟ್ಲಿ ಐ ವಿಲ್ ಅಪ್ರಿಸಿಯೇಟ್. ಇಸ್ ಇಟ್ ಪಾಸಿಬಲ್ ಇನ್ ದಟ್ ಪರ್ಟಿಕ್ಯುಲರ್ ಕ್ಲಾಸ್? ಅದಕ್ಕೆ ಈ 5, 6, 7 ಸ್ವಲ್ಪ ತರಬೇಕಾದ್ರೆ ಸ್ವಲ್ಪ ವಜೆ ಆಗ್ತದೆ ಅಷ್ಟೇ. ಬಿಟ್ಟರೆ ಯು ಕ್ಯಾನ್ ಡೂ ಇಟ್ ಇನ್ ಯುವರ್ ಕ್ಲಾಸ್. ಯೂನಿಟ್ ಪ್ಲಾನಲ್ಲಿ ಮಾಡಿ. ಟ್ರೈ ಟು ಡೂ ದಿಸ್ 5, 6, 7 when you go for the units. ಒಂದು ಕಂಪ್ಲೀಟ್ ಯೂನಿಟನ್ನು ಪಾಠ ಮಾಡುವಾಗ ಮಗುವಿನಲ್ಲಿ ಈ 5, 6, 7 ತರಲಿಕ್ಕೆ ಪ್ರಯತ್ನವನ್ನು ಮಾಡಿ. ರೈಟ್, ರೆಡಿ ಇದೆ. ಚಾರ್ಟ್ ಆಫ್ ಚೇಂಜ್ ಸರ್, ಇನ್ನು ಮುಂದಿನ ಡೋಂಟ್ accept the charts. If you want to develop the constructivism, don't give a direction to you regarding the charts. Any topic they can create models. ಏನೇ ಮಾಡಿ, ಬಟ್ ಸಣ್ಣದಾದಂಥ ವಸ್ತುಗಳನ್ನ ರಚನೆ ಮಾಡಿ ಅವಾಗ ನಿಮಗೆ ಐಡಿಯಾ ಬರ್ತದೆ ಆ ವಿಷಯದ. ಈಗ ನಮ್ಮದು ಕನ್ನಡ ಪಾಠ ಇದೆ, ನಾವೇನು ಮಾಡ್ತೀವಿ, ಕವಿ ಕೃತಿ ಪರಿಚಯ ನಾವು ಏನು ಮಾಡಿಬಿಡ್ತೀವಿ, ಅಲ್ಲಿ ಹೋಗಿ ಮಾರ್ಕೆಟ್ನಾಗ ದೊಡ್ಡ ಪ್ರಿಂಟ್ಔಟ್ ತಂದು ಪ್ರಿಂಟ್ಔಟ್ ಹಾಕಿ ಈ ಕವಿಗಳು ಅಂತ ಹೇಳಿ. ಯಾಕೆ ಕವಿಗಳಾಗಿ ನಾವೇ ಡ್ರೆಸ್ ಮಾಡಬಾರ್ದು ಅನ್ನೋ ಕಾನ್ಸೆಪ್ಟ್ ಬರಬೇಕು. ನೋಡಿದ ತಕ್ಷಣ ಆಗಬೇಕು, ಬೆಳಕಿನ ಕಾಣ್ತಾ ಬಂದಿದೆ, ನೋಡಿದ ತಕ್ಷಣ ಇವರು ಗೋಕಾಕ್ ಹೆಂಗೂರು, ಈ ಥರ ಗೋಕಾಕ್ ಹೆಂಗೂರು ಅಂತ ಆಗಬೇಕು. ನೋಡೋಣ ಅಲ್ರಿ, ಕ್ರಿಕೆಟ್ ಗ್ರೌಂಡ್ನಾಗ ಸಚಿನ್ ತೆಂಡೂಲ್ಕರ್ ಅವ್ರನ್ನ ಮುಖವಾಡ ಹಾಕೊಂಡು ಕೂತ ಅವ್ರು ಏನು ಹೇಳ್ತಾರೋ ತೆಂಡೂಲ್ಕರ್ ಅಂತ. ಯಾಕಂದ್ರೆ ನೀವ ಕ್ಲಾಸ್ನಾಗ ವೀಕರ್ ಇವಾಗ ಮುಖ ಹಾಕೊಂಡು ಬಂದು ಪಾಠ ಮಾಡೋದ ಕವಿ ಕೃತಿ ಪರಿಚಯ ಮಾಡ್ಬೋದು. ಮುಖ ನಿಂದ ಹಾಕಿ ಇರದೇ ಇರ್ಬೋದು, ಬಟ್ ಆ ಮಾಸ್ಕನ್ನು ಹಾಕಿಕೊಂಡು ಪಾಠ ಮಾಡಿದರೆ ದ ಚೈಲ್ಡ್ ವಿಲ್ ರಿಮೆಂಬರ್ ದಿಸ್ ಕಾನ್ಸೆಪ್ಟ್ ಥ್ರೂಔಟ್ ದ ಲೈಫ್. ನಮ್ಮ ಉದ್ದೇಶ ಏನು? ಕ್ಲಾಸಿನ ಒಂದು ಉದ್ದೇಶ ಏನು? ಮಕ್ಕಳಿಗೆ ಅದು ಅರ್ಥ ಆಗುತ್ತಂತ. ಮತ್ತು ನೀವು ಮಾಡುವಂಥ ಒಂದು ಸಣ್ಣ ಆ್ಯಕ್ಟಿವಿಟಿ ಆ ಮಗುಗೆ ಅರ್ಥ ಮಾಡ್ಕೋವಾಗಿದ್ದರೆ ಮಾಡಿಲ್ಲ ನೀವು, ಅದು ಕಾನ್ಸೆಪ್ಟಿವ್. ಒಬ್ಬರು ಚಾರ್ಟ್ ಹಿಡಿದಾರೆ ಅಂದ್ಕೊಂಡು ನಾವು ಚಾರ್ಟ್ ಹೋಗೋದಿದ್ದಲ್ಲ. ನೋ. ಆಮೇಲೆ ಒಂದು ಕಾನ್ಸೆಪ್ಟ್ ಎಲ್ಲರೂ ಇದಕ್ಕೆ ಮಿತ್ ಅಂತಾನೆ ಹೇಳ್ಬೋದು. ಏನಂತಂದರೆ ಓನ್ಲಿ ದ ಸೈನ್ಸ್ ಸ್ಟೂಡೆಂಟ್ಸ್ ಆ್ಯಂಡ್ ಮ್ಯಾಥ್ಸ್ ಸ್ಟೂಡೆಂಟ್ಸ್ ಕ್ಯಾನ್ ಡೂ ದ ಚಾರ್ಟ್ಸ್ ಆ್ಯಂಡ್ ಮಾಡೆಲ್ಸ್, ಅದರ್ ಸ್ಟೂಡೆಂಟ್ಸ್ ಕೆನಾಟ್. ಐ ಆಮ್ ಟೋಟಲಿ ಡಿಸ್ಅಗ್ರಿ. ಹಿಸ್ಟ್ರಿ ಅವ್ರಿಗಿಂತ ಚೆನ್ನಾಗಿ ಬೇರೆ ವಿಷಯಗಳಲ್ಲಿ ಮಾಡಲಿಕ್ಕೆ ಬರೋದಿಲ್ಲ. ಮ್ಯಾಥ್ಸ್ದಲ್ಲೂ ಕೂಡ ಕೆಲವು ವಿಷಯಗಳಿಗೆ ನಾವು ಮಾಡಲಿಕ್ಕೆ ಆಗೋದಿಲ್ಲ. ಬಟ್ ಹಿಸ್ಟ್ರಿ ಸಬ್ಜೆಕ್ಟ್ನಲ್ಲಿ ನೀವು ಎಲ್ಲದರಲ್ಲೂ ಮಾಡ್ಬೋದು ಮಾಡಲ್ಸ್. ಟಾಪಿಕ್ ಹೇಳ್ರಿ, ಯು ಓನ್ಲಿ ಸೇ ದ ಟಾಪಿಕ್ ವೇರ್ ಯು ಕೆನಾಟ್ ಡೂ ಸರ್. ಇಲ್ಲಿ ಏನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಮಾಡಲ್ಸನ್ನು ಮಾಡೋಕ್ಕಾಗೋದಿಲ್ಲ. ಯು ಕೆನಾಟ್ ಡೂ ದ ಮಾಡಲ್ಸ್ ಹಿಯರ್. ಟಾಪಿಕ್ ಹೆಸರು ಹೇಳಿ ನೋಡೋಣ. ಇನ್ನೊಂದು ಥರ ಇದೆ, ತಬ್ಬಲಿ ನೀನಾನೆ ಮಗನೇ ಸಿಂಗ್ ಅ ಸಾಂಗ್. ಆ ಸ್ಕಿಲ್ಲನ್ನು ನಾನು ಎಲ್ಲಿ ಬರ್ಕೊಂಡು ಮಾಡ್ಕೊಂಡೆ? ಮ್ಯೂಸಿಕ್ ಪಿಯಲ್ಲಿ ನಾವೇನು ಮಾಡ್ತಾ ಇದ್ದೀವಿ, ಸರ್ ಚಾರ್ಟ್ ಮಾಡಿನಲ್ಲ ಸರ್, ಹೆಚ್ಚಿನ ಹೇಳ್ಬಿಡಿ ಸರ್, ಚಾರ್ಟ್ ಮಾಡಿನಲ್ಲ ಸರ್, ಚಾರ್ಟ್ಸ್ ಲಾಸ್ಟ್ ಇಡೋದು. ರಚನೆ ಹೇಗಿದೆ ಅಂತ ಕೇಳಿದಾಗ ವಿಜುವಲೈಸ್ ಮಾಡ್ತೀವಿ, ಒಂದು ಚಾರ್ಟ್ ತಗೋತೀವಿ, ಸೆಂಟರ್ದಲ್ಲಿ ಸೂರ್ಯ ಇಡ್ತೀವಿ, ಬಡ 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 ಏನು ಮಾಡ್ತೀವಿ, ರೌಂಡ್ ಹಾಕ್ತೀವಿ, ಕಲರ್ ಕೊಡ್ತೀವಿ, ತಂದು ತೋರಿಸಿದ ಚಾರ್ಟ್ಸ್ ಅವ್ರ ಮಂಡಲ ಆಯ್ತು, ಫಿನಿಶ್. ಸರ್ ಏನು ಮಾಡ್ತಾರೆ, ನೀವು ಅದು ಎಲ್ಲರಿಗೂ ತೋರಿಸಿ. ಒಬ್ಬ ಏನು ಮಾಡ್ತಾರೆ ಇದರೊಳಗಡೆ, ನಾನು ರೌಂಡ್ ಹಾಕೋತೀನಿ, ಬಾಲ್ಸ್ ಕಟ್ ಮಾಡ್ತೀನಿ, ಹಾಫ್ ಎಂಟರ್ಡ್ ಮಾಡ್ತೀನಿ, ಈಗ ಡಿಫ್ರೆಂಟ್ ಸೈಜಸ್ ಶೋ. ಮೇಡಮ್ ಹೇಳ್ತಾರೆ ಅಪ್ರೂವ್ಡ್. ಒಬ್ಬ ಬಂದು ಏನು ಮಾಡ್ತಾರೆ, ಇನ್ನರ್
ಇನ್ನೊಂದು ಪಾಠದಲ್ಲಿ ಕಳಿಸ್ತೀನಿ. ಇಲ್ಲಿ ನೀವು ಡಿಪಾಣಿ ನಮಗೆಲ್ಲ ಒಂದೇ ಸಂಸ್ಥೆ, ನಾವೆಲ್ಲರೂ ಒಂದೇ. ಹೇಳಿ ರೆಫರೆನ್ಸ್ ಏನು ಬರ್ತಿದೆ? ಈಗ 8ನೇ ವಿಷಯ ಕಲಿಸ್ತಾ ಇದ್ದೀವಿ. 8ನೇದಕ್ಕೆ ಯಾವುದೋ ರೆಫರೆನ್ಸ್ ಅಂತ ತಗೋತೀವಿ. ಸರ್ ಒಂದು ಡಿಸ್ಕಷನ್, ನಾವು 8 ಕಲಿಸುವಾಗ 8ನೇ ತಗೋಬೋದಾ ಅಂತ ರೆಫರೆನ್ಸ್ ಅಂತೇಳಿ ಅಂತ ತಗೋಬಾರ್ದು. ಬಿಕಾಸ್ ಇಟ್ ಇಸ್ ದ ಗೈಡೆನ್ಸ್. ಅದೇ ನಿಮ್ಗೆ ಕೊಡ್ತಾ ಇರೋದ್ರಿಂದ ರೆಫರೆನ್ಸ್ ಏನಾಗಿ ಬರೋಂಗಿಲ್ಲ. ಲೈಬ್ರರಿ ಮಾಡಿರ್ತಾರೆ, ರೆಫರೆನ್ಸ್ ಅಂತ ಕೊಟ್ಟಿರ್ತಾರೆ. ರೆಫರೆನ್ಸ್ ಲಾಗ್ ಕೆಟ್ಲಾಗಲ್ಲಿ ರೆಫರೆನ್ಸ್ ಅಂತ ಕೊಟ್ಟಿರ್ತಾರೆ. ಹೆಚ್ಚಿನ ವಿಷಯಗಳ ಜ್ಞಾನ ಸಂಗ್ರಹಣೆಗಾಗಿ ಅಲ್ಲಿ ಹೋಗಿರ್ತದೆ. ಯೂಶುವಲಿ ಬೇಕಾದ ಟೆಕ್ಸ್ಟ್ನಲ್ಲಿ ಎಲ್ಲ ಇರ್ತದೆ, ರೈಟ್? ಸೊ ಆಲ್ವೇಸ್ ಕನ್ಸಿಡರ್ the other parts of the book as a resource for the lesson. And the reference to the book. Clear? Okay. I think first page is over now. Okay. When you turn the page, express model ಹೋಗಬೇಕಾ, elaborate model ಹೋಗಬೇಕಾ, evaluation model ಮಾಡಬೇಕಾ? Usually ನಾನು ಬಂದ ತಕ್ಷಣ ಸರ್ ನಾನು ಭೇಟಿ ಆಗಿದೆ ಸರ್, ನಮಸ್ಕಾರ ಸರ್, ಇಂಟ್ರೊಡಕ್ಷನ್ ಮಾಡಿ. ಮೈಕ್ರೋ ಟೀಚಿಂಗಲ್ಲೂ ನಾವೇನು ಮಾಡ್ತೀವಿ? ಫಸ್ಟು ಇಂಟ್ರೊಡಕ್ಷನ್ ಕ್ಲಿಯರ್ ಮಾಡಿ, ಹೌದಾ? ಇಂಟ್ರೊಡ್ಯೂಸ್ ಅವರ್ ಸೆಲ್ಫ್, ಇಟ್ಸ್ ಅ ಕಾಮನ್ ನೇಚರ್. ಎಷ್ಟೇ ಸಲ ಪರಿಚಯ ಇದೆ ಅಂದರೂ ಕೂಡ, ಎಷ್ಟೇ ವರ್ಷದಿಂದ ಪರಿಚಯ ಇದ್ರೂ ಕೂಡ ಭೇಟಿ ಆದ ತಕ್ಷಣ ಏನು ಮಾಡ್ತೀವಿ? ಸರ್ ಆರಾಮಿದ್ದೀರಿ. ಫಸ್ಟ್ ಪೇಜಲ್ಲಿ ಅದನ್ನು ಬಿಟ್ಟಿದ್ದೀವಿ. ಕಂಟೆಂಟ್ ಅನಾಲಿಸಿಸ್ ಅಂತ ಇದೆ. ಕಂಟೆಂಟ್ ಅಂದರೆ ಯಾವ ಪಾಠವನ್ನು ತಗೊಳ್ಳಿಕ್ಕೆ ನೀವು ಮಾಡಿದ್ದೀರ ಅದು. ನೀವು ಕನ್ಸ್ಟ್ರಕ್ಟಿವಿಸಮ್ ಕ್ಲಾಸ್ ಮಾಡಬೇಕು ಅಂತಂದರೆ ನೀವು ಕಂಟೆಂಟಿಂದ ಸ್ವಲ್ಪ ಈ ಉದಾಹರಣೆ ಕೋನಗಳು ಪಾಠ ತಗೋತೇವೆ ಅಂದರೆ ಕೋನದ ವಿಧಗಳಲ್ಲಿ 3 ಪ್ರಕಾರಗಳನ್ನು ಅಷ್ಟೇ ಮಾತಾಡೋದು. ಬಂದಿದ್ದು ಮ್ಯಾಟರ್ ಬಗ್ಗೆ ಆಗಲೇ ಟಾಪಿಕ್ ತೊಗೊಂಡ್ವಿ. ಮ್ಯಾಟರ್ ಅಂತ ಬಂದಾಗ ಓನ್ಲಿ ದ್ರವ್ಯದ ಸ್ಥಿತಿಗಳು ಅಷ್ಟೇ. ಅಣುಗಳ ರಚನೆ ಅದೆಲ್ಲ ಹೋಗಿಲ್ಲ ಅಷ್ಟೇ. 3 ದ್ರವ, ಘನ, ದ್ರವ, ಅನಿಲ, ಪ್ಲಾಸ್ಮಾ ಹೆಂಗಿರ್ತದೆ ಭಾಳ ಟೈಮ್ನಾಗ ತೋರಿಸ್ಬೇಕಷ್ಟೇ. ಹೌದು, ರೆಡ್ಬೋ ಬಗ್ಗೆ ಮಾತಾಡಿದ್ವಿ. 7 ಕಲರ್ನ ಮಕ್ಕಳಿಗೆ ಪರಿಚಯ ಮಾಡಿಸೋದು. ಆ ಪರಿಚಯದಲ್ಲಿ ಅದು ಹೆಂಗಿದ್ದಾವೆ ಅಂತ ಹೇಳ್ಕೊಡು. ಒಂದು ಕಲರ್ ಇನ್ನೊಂದು ಕಲರ್ ಮಿಕ್ಸ್ ಅದು ಯಾವ ಕಲರ್ ಬಗ್ಗೆ ಡಿಸ್ಕಷನ್ ಮಾಡಿ. ಗೊತ್ತಾಯ್ತು? ಎಲ್ಲ ಹೋಗಂಗಿಲ್ಲ. ಬೆಳಕಿನ ಸ್ಥಿತಿ, ಬೆಳಕಿನ ವಿಧಗಳು, ಅಯಸ್ಕಾಂತದ ಪಾಠ, ಅಯಸ್ಕಾಂತದ ವಿಧಗಳು ಮುಗಿತು. ಹಿಸ್ಟ್ರಿ ಟಾಪಿಕ್ಸ್ ನೀವು ಬಂದು ಹೇಳಿ. ಹಿಸ್ಟ್ರಿ ಒಳಗೆ ಬಂದಿದ್ದು ಟಾಪಿಕ್ ಇದು ನೋಡ್ಬಿಟ್ಟು ಹೇಳಿ. ಹಾಂ ನೋಡಿ, ವಿಜಯನಗರ ಸಾಮ್ರಾಜ್ಯ ಕ್ಯಾನ್ ಬಿ ಕಂಪ್ಲೀಟ್ ಇನ್ 1 ಕ್ಲಾಸ್. ನಾವು ಯುಗ ಆಗ್ತಿರೋ ವಿಜಯನಗರ ಸಾಮ್ರಾಜ್ಯ ಒಂದು ಯುಗ ಆಯಿತು. ಕ್ಯಾನ್ ಬಿ ಡೂ ಇಟ್ ಇನ್ 45 minutes? ನೋ. ನೀವೇನು ಮಾಡಿದ್ದೀರಿ? ಅಷ್ಟೇ ವೆರಿ ಗುಡ್. ನಾನು ಕೇಳಿದ್ರೆ ಇನ್ನೆಲ್ಲ ಅಡ್ಡ ಹೇಳೋದು 1 ಕ್ಲಾಸ್, ಸ್ಥಾಪಕರು ಇನ್ನೊಂದು ಕ್ಲಾಸ್ ಹೇಳ್ಬೋದು. ಯಾಕಂದ್ರೆ ಎಲ್ಲರೂ ಬರ್ತಾರಲ್ರಿ ಸ್ಥಾಪಕರ ಇದ್ರಾಗ. ಈಗ ನಾವೇನು ಮಾಡತ್ತಪ್ಪ ಅಂದರೆ ಹಿನ್ನೆಲೆ ಸ್ಥಾಪಕರು ಅಂತ ಹೇಳಿದ್ವಿ, ಹಿನ್ನೆಲೆ ಸ್ವಲ್ಪ ಹೇಳಿದ್ವಿ, ಸ್ಥಾಪಕರು ಒಬ್ಬರು ಫೋಟೋ ತೋರಿಸಿದವರು ಕ್ಲಾಸ್ ಮುಗಿಸಿದ್ದಾರೆ. ಬೇಡ, ಕಸೆಟ್ ಇದು ಹಾಗೆ ಸಿಗ. ಇಲ್ಲಿ ಅದೇ ಬರ್ತದೆ, ನೆಕ್ಸ್ಟ್ ಫ್ಲೋರ್ನಲ್ಲಿ ಅದೇ ಬರ್ತದೆ. ಹಾಗಾದರೆ ಬರ್ತಿರ್ಬೋದು, ಆಲ್ರೆಡಿ ಬರ್ತೀರಿ. ಹಾಗಾದರೆ ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಾವು ಈ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ. ಬರೆದ್ರಿ ಸ್ಟೇಟ್ಮೆಂಟು? ಓಕೆ. ಅಲ್ಲಿ ಹೆಂಗೆ ಇಂಟ್ರೊಡಕ್ಷನ್ ಸಿಗೋದು ಹೇಳಿಗೆ ಬರ್ತಿಲ್ಲ, ಸೇಮ್ ಇಲ್ಲೂ ಎಕ್ಸ್ಪ್ಲೋರ್ಗೆ ಹಾಗೆ ಬರ್ರಿ. ಹೇಳಿ, ಇಲ್ಲಿ ಥರ್ಡ್ ಪಾರ್ಟ್ ಎಕ್ಸ್ಪ್ರೆಸ್ ಅಂತ ಇದೆ ಅಥವಾ ಎಕ್ಸ್ಪ್ಲೇನ್ ಅಂತ ಇದೆ. ಸಿಮಿಲರ್ ನಿಮ್ಮದು ಎಕ್ಸ್ಪ್ರೆಷನ್ ಸ್ಕಿಲ್ ಇದೆ, ಮ್ಯಾಥ್ಸ್ ಎಕ್ಸ್ಪ್ಲೇನ್ ಸ್ಕಿಲ್ ಇದೆ. ಎಕ್ಸ್ಪ್ಲೇನ್ ಸ್ಕಿಲ್ ಏನೇ ಮಾಡಿದ್ವಿ? we explained some parts in 6 minutes. Based on that we have asked them 2 or 3 questions. ಹೌದಾ? you can do the same part here also. ಇಲ್ಲೂ ಹಾಗೆ ಮಾಡಿ. ಅದನ್ನ T1 ಆಗಿ ಮಾಡಿರಿ. T1 T2 ಅಂತ ಯಾಕೆ ಶಬ್ದ ಯೂಸ್ ಮಾಡ್ತೇನೆ ಅಂತಂದ್ರೆ we have divided the one lesson into 2 half. ಕಂಟೆಂಟ್ ಅನಾಲಿಸಿಸ್ ಅಲ್ಲಿ 2 ಭಾಗ ಹೊಡೆದಿದ್ವಿ. ಆ 2 ಭಾಗದಲ್ಲಿ ಒಂದು ಭಾಗದಿಂದ ಎಕ್ಸ್ಪ್ರೆಷನ್ ಮಾಡಿ ಪ್ರಶ್ನೆಗಳನ್ನು ಕೇಳಿದೆ, ಇನ್ನೊಂದು ಭಾಗದಲ್ಲಿ ಇನ್ನೊಂದು ಪ್ರಶ್ನೆಗಳನ್ನು ಮಾಡಿ ಇನ್ನೊಂದು ಕೇಳಿದೆ. ಕ್ಲಿಯರ್? ಎಕ್ಸ್ಪ್ಲೇಷನ್ ಮತ್ತೇನು ಮಾಡಿದ್ವಿ? ಎಷ್ಟು ಹೇಳಿದ್ವಿ, ಬೇಸ್ಡ್ ಆನ್ ದ್ಯಾಟ್ ವಿ ಆಸ್ಕ್ ದ ಕ್ವಶನ್ಸ್. ಇವಾಗ ಏನು ಮಾಡಿದ್ವಿ ನಾವು? ಒಂದು ಸ್ವಲ್ಪ ಹೇಳಿದ್ಮೇಲೆ ಏನು ಮಾಡಿದ್ವಿ? ಟ್ರೈ ಟು ಬ್ರಿಂಗ್ ದ ಅಟೆನ್ಷನ್ ಇನ್ ದ ಕ್ಲಾಸು. ವಿ ಆಸ್ಕ್ ದ ಕ್ವಶನ್ಸ್. ಪ್ರಶ್ನೆಗಳನ್ನ ಕೇಳಿದ್ವಿ, ಮತ್ತೆ ಹೇಳಿದ್ವಿ ಗೊತ್ತಾಯ್ತಾ? ಹಾಗಾದ್ರೆ ನಾವು ಮುಂಚೆನ ಅಂತ ಅಗೇನ್ ವಿ ಎಕ್ಸ್ಪ್ಲೇನ್ ದ ಅದರ್ ಪಾರ್ಟ್ಸ್ ಆಫ್ ದ ಸೈಡ್. ಮತ್ತೇನು ಮಾಡಿದ್ವಿ? ಮತ್ತೆ ಅದನ್ನ ಪ್ರಶ್ನೆ ಕೇಳಿದ್ವಿ. ಸ್ಟೇಟ್ಮೆಂಟ್ ಏನು ಬರ್ತದೆ ಆಮೇಲೆ? ಹಾಗಾದರೆ ಈ ಪಾಠದ ಬಗ್ಗೆ ಇವತ್ತು ತಿಳ್ಕೊಂಡು ನಾವು ಸಂಪೂರ್ಣ ಅರ್ಥ ಮಾಡ್ಕೊಂಡು ಅಂತ ಒಂದು ಲೈನನ್ನು ಬರೆದು. ಓಕೆ,
ಆ ಸ್ಟೇಟ್ಮೆಂಟಿಂದ ಯು ಕ್ಯಾನ್ ರೈಟ್ ಇಟ್ ಇಯರ್ ಆಲ್ಸೋ. ಸರ್ ನನಗೆ ಅದನ್ನು ನೆಕ್ಸ್ಟ್ ಎಕ್ಸ್ಪಾಂಡಲ್ಲಿ ಬರಿತೀನಿ ಅಂತಂದರೆ, ಯಾಕಂದರೆ ಇವ್ಯಾಲ್ಯೂಷನ್ಗಿಂತ ಮುಂಚೆ ಇರೋದ್ರಿಂದ ಯು ಕ್ಯಾನ್ ರೈಟ್ ದ ಸ್ಟೇಟ್ಮೆಂಟ್ ದ್ಯಾಟ್ ಆಲ್ಸೋ ಇನ್ ದ ಫೋರ್ತ್. ಅವಾಗ ಬರೀರಿ, ಏನು ಮಾಡಿರಿ ಅದು ಬರೀರಿ. ಏನಂತೇಳಿ, ಹಾಗಾದರೆ ನಾವು ಇವತ್ತು ಈ ಪಾಠದ ಕುರಿತು ಅಧ್ಯಯನವನ್ನು ಮಾಡಿದ್ದೀವಿ. ವಿ ಹ್ಯಾವ್ ಸ್ಟಡಿಡ್ ದಿಸ್ ಪಾರ್ಟ್. ಯು ಕ್ಯಾನ್ ರೈಟ್, ನೋ ಪ್ರಾಬ್ಲಮ್. ಅರ್ಥ ಆಗುತ್ತೆ. ಜಸ್ಟ್ ಕಂಪೇರ್ ಮೈಕ್ರೋ ಟೀಚಿಂಗ್ ಸ್ಕಿಲ್ ವಿತ್ ದ ಕನ್ಸ್ಟ್ರಕ್ಟಿವ್ ಲೆಸನ್ ಪ್ಲಾನ್. ದೆನ್ ಇವ್ಯಾಲ್ಯೂಯೇಷನ್. ಎಕ್ಸ್ಪಾಂಡ್ ಮೈಕ್ರೋ ಟೀಚಿಂಗ್ ಅಲ್ಲಿ ಏನೇನು ಸ್ಕಿಲ್ಸ್ ಇದೆ ಹೇಳಿ ಮತ್ತೆ. ವೆರಿ ಗುಡ್. ಪ್ರೋಗ್ರಾಮಿಂಗ್ ಕ್ವಶನ್ಸ್, ಸ್ಟಿಮ್ಯುಲಸ್ ವೇರಿಯೇಷನ್, ಬ್ಯಾಕ್ವರ್ಡ್ ರೈಟಿಂಗ್. ಬ್ಯಾಕ್ವರ್ಡ್ ಕಮ್ಸ್ ಇನ್ ಆಲ್ ದ ವೇಸ್. ಅದೇನು ಫಸ್ಟ್ ಸ್ಕಿಲ್ ಹೇಳಿದ್ರೆ ಏನು ಮಾಡಿ ಎಲ್ಲರೂ ಇನ್ವಾಲ್ವ್ ಆಗುತ್ತೆ. ದೆನ್ illustration with example. Very good. Then ನಿರಂತರವಾಗಿ ಪ್ರಶ್ನೆಗಳನ್ನು ಕೇಳುವುದು. ವೆರಿ ಗುಡ್. ಮತ್ತೆ ಒಂದು ಐದಾರು ಅವೆಲ್ಲ ಸೇರಿಸಿ ಇವೆ ಇದಾವೆ. ಅವೆಲ್ಲ ಅಲ್ಲೇ ಬರೋದು. ನಾನೇನು ಮಾಡಿದ್ದಿಲ್ಲ ಅವನ್ನೆಲ್ಲ ಅಲ್ಲಿ ಬರ್ತದೆ. ಹಂಗೆ ಯಾಕೆ ಅಂತಂದರೆ, ಶೋಧನಾತ್ಮಕ ಪ್ರಶ್ನೆಗಳನ್ನ ಕೇಳಾತಿದ್ರಿ. ಅದರ ಅರ್ಥ ಏನಪ್ಪ ಅಂದರೆ, ಇವಾಗ ಇಲಾಬ್ರೇಟಿಂಗ್ ಶೋಧನೆ ಮಾಡ್ತಾ ಇದ್ವಿ. ಪ್ರಶ್ನೆಗಳನ್ನು ವ್ಯವಸ್ಥಿತವಾಗಿ ಅನುಭವನ ಪದ್ಧತಿಯಿಂದ ನಾವು ಕೇಳ್ತಾ ಇದೀವಪ್ಪ ಅಂದರೆ, ಅಗೇನ್ ಇಟ್ಸ್ ಸೆಟ್ ಟು ಬಿ ಆಸ್ ಎ ಇಲಾಬ್ರೇಟ್. ಇವಾಗ ಎಕ್ಸ್ಪಾಂಡಿಂಗ್ ದ ನಾಲೆಜನ್ನು ಎಕ್ಸ್ಪಾಂಡ್ ಮಾಡ್ತಾ ಇದ್ದೀವಿ, ವಿಸ್ತರಿಸ್ತಾ ಇದ್ದೀವಿ. ಪ್ರಶ್ನೆಗಳ ಕೇಳುವ ಮುಖಾಂತರ ವಿಸ್ತರಿಸ್ತಾ ಇದ್ದೀವಿ, ಚಟುವಟಿಕೆಗಳ ಮುಖಾಂತರ ವಿಸ್ತರಣೆ ಮಾಡ್ತಾ ಇದ್ದೀವಿ. ಐ ಆಮ್ ಡೂಯಿಂಗ್ ಲಾಟ್ಸ್ ಆಫ್ ಫನ್ ಬೇಸ್ಡ್ ಆನ್ ದ ನಾಲೆಜ್ ಕೊಡೋ ವಿಷಯದಲ್ಲಿ ಭಾಳಷ್ಟು ಆಕ್ಟಿವಿಟಿಗಳನ್ನು ಮಾಡಿಸಿ ನಾನು ವಿಸ್ತರಣೆ ಮಾಡ್ತಾ ಇದ್ದೀನಿ. ಸೊ ಆಲ್ ದೋಸ್ ಕಮ್ಸ್ ಅಂಡರ್ ದಿಸ್ ಪಾರ್ಟ್, ಎಕ್ಸ್ಪಾಂಡ್. ದ ಫಿಫ್ತ್ ಒನ್ ಈಸ್ ಇವ್ಯಾಲ್ಯೂಯೇಷನ್. ಅಲ್ಲಿ ಇಂಗ್ಲೀಷ್ ಹಂಗೆ ಹೊಸ ಬಂದಿಲ್ಲ, ಅಲ್ಲಿ ಇವ್ಯಾಲ್ಯೂಷನ್ ಕೂಡ ಸ್ವಲ್ಪ ಹೊಸ ಆಗಿದೆ. ಇಂಟ್ರೊಡಕ್ಷನ್ ಸ್ಕಿಲ್ನಲ್ಲಿ ನಾವೆಲ್ಲಿ ಇವ್ಯಾಲ್ಯೂಷನ್ ಬಗ್ಗೆ ಏನು ಮಾಡಿಲ್ಲ, ಬರೀ ಸ್ಕಿಲ್ ಅಷ್ಟೇ ನೋಡಿ. ಇವ್ಯಾಲ್ಯೂಷನ್ ಏನು ಮಾಡಿದ್ವಿ ಎಲ್ಲಿಲ್ಲ, ಪ್ರಶ್ನೆಗಳನ್ನು ಕೇಳಿದ್ವಿ. ಅಲ್ಲಿ ಆ ಸ್ಕಿಲ್ 8 ಸ್ಕಿಲ್ ಅದು ಮುಕ್ತಾಯ ಆಯಿತು. ಓಕೆ, ದಿಸ್ ಮಚ್ ವಿ ಹ್ಯಾವ್ ಸ್ಟಡಿಡ್ ಇನ್ ದ ಮೈಕ್ರೋ ಟೀಚಿಂಗ್ ಸ್ಕಿಲ್. ನೌ ಯು ಕಂಪೇರ್ ಆಲ್ ದೋಸ್ ಥಿಂಗ್ಸ್, ಕಮ್ ಟು ದ ಕನ್ಸ್ಟ್ರಕ್ಟಿವ್ ಕ್ಲಾಸ್. ಅರ್ಥ ಆಗುತ್ತೆ. ಓಕೆ, once again I will tell, engage, explore, express, expand, only sake of convenience they made in the hierarchy order. ಎಲ್ಲೂ ಇದೇ ಮೊದಲು ಇರೋದಿಲ್ಲ. ಆ್ಯಸ್ ಪರ್ ದ ನಾರ್ಮ್ಸ್, ಆ್ಯಸ್ ಪರ್ ದ ಒನ್ ಫಾರ್ಮೆಟ್. ಅಲ್ಲಿ ಜಮಖಂಡಿಯಲ್ಲಿ ಫಸ್ಟ್ ಒಂದು ಕಾರ್ಯಕ್ರಮ ಮಾಡಿದ್ರು. ಅವಾಗ ಎಲ್ಲ ಶಿಕ್ಷಕರು ಇದೇ ಪ್ರಶ್ನೆಯನ್ನು ಕೇಳಿದ್ರು, ಹೆಂಗೆ ಸರ್ ಯಾವ್ದು ಯಾವ್ದು ಬೇಡ ಅಂತೇಳಿ. ಸೊ ನಾರ್ಮಲ್ ಆಗಿ ಎಲ್ಲರೂ ಏನು ಮಾಡೋಣ, ಒಂದು ಮಾದರಿನ ಅನುಸರಿಸೋಣ. ಆ ಮಾದರಿ ಹಿಂಗೆ ಇರಲಿ ಅಂತೇಳಿ ಎವ್ರಿಬಡಿ ಡಿಸೈಡೆಡ್ ಆ್ಯಂಡ್ ದೇ ಮೇಡ್ ದಿಸ್ ಕನ್ಕ್ಲೂಷನ್ ಬಂದದ್ದು. ಅರ್ಥ ಆಗುತ್ತೆ. ಓಕೆ, ಟೆಕ್ನಿಕ್ಸ್ ಅಂತ ಹೇಳಿ ಒಂದು ಪದ ಇದೆ. ಇವುಗಳ ಬಗ್ಗೆ ಸ್ವಲ್ಪ ನೀವು ಸೈಡ್ ಅಭ್ಯಾಸ ಮಾಡಬೇಕು. ಅದನ್ನ ಹೆಂಗೆ ಅಭ್ಯಾಸ ಮಾಡೋದು ಹೇಳ್ತೀನಿ. ಆದರೆ ಇವನ್ನ ಸ್ವಲ್ಪ ಸೈಡ್ ಅಭ್ಯಾಸ ಮಾಡಿದರೆ ಲೆಸನ್ ಪ್ಲಾನ್ ಬರೆಯುವಾಗ ಸ್ವಲ್ಪ ನಿಮ್ಗೆ ಏನಾಗುತ್ತೆ, ಧೈರ್ಯ ಬೇಕು. ಯಾಕಂದರೆ ಅಲ್ಲಿ ಏನು ಕೊಟ್ಟು ನಾನು PDF-ನಲ್ಲಿ 150 ಮೆಥಡ್ಸ್ ಇದಾವೆ ಅಂತ ಕೊಟ್ಬಿಟ್ಟೆ. ಆ 150ರಲ್ಲಿ 147 ಏನಿದೆಪ್ಪ ಅಂತ ಹೇಳಿದ್ರೆ ನೀವು ಹೆಡಿಂಗ್ ಹೇಳ್ತೀರಿ ಅಷ್ಟೇ. ಅದ್ರ ಬಗ್ಗೆ ಏನು ಗೊತ್ತಿದೆ ನಿಮಗೆ? ಬಿಫೋರ್ ರೈಟಿಂಗ್ ದ್ಯಾಟ್ ಪರ್ಟಿಕ್ಯುಲರ್ ಲೈನ್ ಇನ್ ಯುವರ್ ಲೆಸನ್ ಪ್ಲಾನ್, ರೀಡ್ ಫಾರ್ 5 minutes. ಡಿಫ್ರೆಂಟ್ ಹೋಗ್ರಿ. ಅಲ್ಲಿ ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂತ ನೀವು ಹಾಕೋ ಮನಸ್ಸು ಮಾಡಿದರೆ ಅದು ಓದ್ರಿ. ಲೆಕ್ಚರ್ ಕಮ್ ಡೆಮಾನ್ಸ್ಟ್ರೇಷನ್ ಮೆಥಡ್ ಅಂದರೆ ಏನು ಅಂತ ಹೇಳಿ, ಯಾವಾಗ ಅದನ್ನು ಅಪ್ಲೈ ಮಾಡಬೇಕು ಅಂತ ಓದ್ರಿ. ಡೀಟೇಲ್ಸ್ ದೇ ಹ್ಯಾವ್ ಗಿವನ್. ಅದನ್ನು ಓದಿ ನನ್ನ ಪಾಠಕ್ಕೆ ಅದು ಸೂಟ್ ಆಗ್ತದೆ ನೋಡ್ರಿ. ಇಫ್ ಇಟ್ ಇಸ್ ಸೂಟಿಂಗ್ ಫಾರ್ ಯುವರ್ ಪರ್ಟಿಕ್ಯುಲರ್ ಲೆಸನ್, ಆ್ಯಡ್ ಇಟ್. ಸುಳ್ಳು ಬರಿಬೇಡಿ. ಅಲ್ಲಿ ಅನುಭವನ ಪದ್ಧತಿ, ನಿಗಮನ ಪದ್ಧತಿ, ಇಲ್ಲಿ ಪ್ರಶ್ನೆ. ನಿಮ್ಮ ಲೆಸನ್ ಪ್ಲಾನ್ ಹಾಗೆ ಇರ್ತಾವೆ. ಎಲ್ಲ ಬರೀ ಪ್ರಶ್ನೆ ಕೇಳ್ತೀವಿ. ಪ್ರಶ್ನೆ ಕೇಳೋದು ಇದೊಂದು ನಾರ್ಮಲ್ ಬಿಹೇವಿಯರ್ ಇಂದ ಕ್ಲಾಸ್. ಅದನ್ನು ನಾವು ಎಕ್ಸ್ಟ್ರಾರ್ಡಿನರಿ ಮಾಡ್ತಾ ಇದ್ದೀವಿ. ಎಲ್ಲ ಕ್ಲಾಸ್ನಲ್ಲಿ ಎಲ್ಲ ಶಿಕ್ಷಕರು, ಎಲ್ಲ ವಿದ್ಯಾರ್ಥಿಗಳು ಮಾಡೋದು ಇದನ್ನೇ. ಪ್ರಶ್ನೆ ಕೇಳ್ತಾರೆ, ಉತ್ತರ ಕೊಡ್ತಾರೆ. ಪ್ರಶ್ನೆ ಕೇಳ್ತಾರೆ, ಇದು ನಾರ್ಮಲ್. ಇದು ನಾವು ಅದನ್ನೇ ಒಂದು ಹೈಲೈಟ್ ಮಾಡಿ ಏನು ಮಾಡ್ಬಿಡ್ತೀವಿ, ಇಲ್ಲಿ ಬರೀತೀವಿ. ಮೌಖಿಕವಾಗಿ ಪ್ರಶ್ನೆಗಳನ್ನು ಕೇಳಿದವರು ಉತ್ತರದ ಸಮರ್ಥಿಸಿದವರು ಅಪ್ರೂವಲ್ ಹಾಕಿಸ್ತೇವೆ. ಇಟ್ಸ್ ಎ ನಾರ್ಮಲ್ ಬಿಹೇವಿಯರ್. ಕ್ಲಾಸ್ ರೂಮ್ದಲ್ಲಿ ಚಾಕ್, ಡಸ್ಟರ್, ಕಲರ್ ಚಾಕ್, ಇದು ನಾರ್ಮಲ್ ಬಿಹೇವಿಯರ್. ಟೀಚಿಂಗ್ ಏಡ್ಸಲ್ಲಿ ಬಂದುಬಿಡ್ತೀವಿ ಅವರು ಚಾಕು ಬಳಕ, ಡಸ್ಟರ್ ಬಳಕೆ ಮಾಡಿದ್ವಿ. ಸೋರ್ಸ್ ರೀ ಅವನು ಇಲ್ಲದೆ ಕ್ಲಾಸ್ ಒಳಗೆ ಪರ್ಮಿಷನ್ ಇಲ್ಲ. ಇಟ್ಸ್ ಎ ಸೋರ್ಸ್, ಇಟ್ಸ್ ಅ ಕೈಂಡ್ ಆಫ್ ಎ ಸೋರ್ಸ್ ಟು ಲೀಡ್ ದ ಕ್ಲಾಸ್. ನಾವು ಅದನ್ನೇ ನಾನು ಟೀಚಿಂಗ್ ಏಡ್ ಅಂತಂದರೆ ಹಾಗೆ ಮೆಥಡ್ಸು ಕೂಡ ಇದೆ, ಸ್ಟ್ರಾಟಜಿ ಅಂತ ಇದೆ, ಅಪ್ರೋಚಸ್ ಅಂತ ಇದೆ. these are little bit bigger one. ನಾನು ಕೆಲವೊಂದು ಹೈಲೈಟ್ಸ್ನಲ್ಲಿ ನಾನು ತೋರಿಸ್ತೀನಿ, ಬರ್ತಾನೆ ತೋರಿಸ್ತೀನಿ, ಸ್ಟ್ರಕ್ಚರ್ ತೋರಿಸ್ತೀನಿ. ಸೊ
ಕೋಆಪರೇಟಿವ್ ಲರ್ನಿಂಗ್ ಮೀನ್ಸ್ ಒಬ್ಬರು ಇನ್ನೊಬ್ಬರಿಗೆ ಹೊಂದಾಣಿಕೆ ಮಾಡತಕ್ಕಂಥ ಕಲಿಕೆ. ಸ್ಟ್ರಾಟಜಿ ವಿಲ್ ಸ್ಟಡಿ ಇನ್ ದ ನೆಕ್ಸ್ಟ್ ಕಮಿಂಗ್ ಸ್ಲೈಡ್. ಸೊ ದೀಸ್ ಆರ್ ದ 5 ಬಾಯ್ ಮಾಡಿಬಿಟ್ರು. ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು ಅಂತ ಹೇಳಿ. ಇನ್ನು ನಾನೇನು ಮಾಡ್ತೀನಿ, 1 2 3 4 5 ಐ ವಿಲ್ ಗೋ ಟು ದ ನಂಬರ್. You can resemble the same part in the abbreviations. ಏನು ನಡೀತಾ ಇದೆ ಅಂತ ನೀವು ಬಂದ ತಕ್ಷಣ ಯಾಕೆ ಬರ್ತಾ ಇಲ್ಲ ಅವರು? ನಾನು ಒಂದು ಎಕ್ಸಾಂಪಲ್ ಕೊಡಿ. ಒಂದು ಆರ್ಲೆಸ್ ಸೈನ್ಸ್ ಇನ್ಸ್ಟಿಟ್ಯೂಟ್ನಲ್ಲಿ ಒಬ್ಬರು ವಟ್ನಿ ಸರ್ ಇದ್ರು. ವಟ್ನಿ ಸರ್ ಗೌಡ ಸರ್ ಅಂತ ಹೇಳಿ, ಅವ್ರದ್ದು ಹ್ಯಾಂಡ್ ರೈಟಿಂಗ್ ಇಸ್ ಸೋ ಪಿಕ್ಯುಲಿಯರ್. ಇಷ್ಟು ಚೆನ್ನಾಗಿ ಬರೀತಿದ್ರಲ್ಲ, ಪುಸ್ತಕದಲ್ಲಿಯೂ ಕೂಡ ಆ ರೀತಿ ಪ್ರಿಂಟ್ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ಎಲ್ಲರೂ ಬರೀ ಹ್ಯಾಂಡ್ ರೈಟಿಂಗ್ ಕೂಡ ಕೂತ್ಕೊಂಡೋದು, ಬರೀ ಹ್ಯಾಂಡ್ ರೈಟಿಂಗ್ ಬೋರ್ಡ್ ಬಂದು ಕ್ಲಾಸ್ನಾಗ ಕೊಡೋದು ಎಲ್ಲರೂ. ಯಾಕೆಂದರೆ ಸರ್ ಬೋರ್ಡ್ ಸಿಸ್ಟಮೆಟಿಕ್ ಬಳಕೆ ಮಾಡ್ತಾರೆ. ಇನ್ನೊಬ್ರು ನೇಗಿನಾಳ್ ಅಂತೇಳಿ ಮ್ಯಾಥ್ಸ್ ಟೀಚರ್ ಇದೆ. ಸಿ ದ ಪಿಕ್ಯುಲರ್ ಆಫ್ ಐಡಿಯಾ ಆಫ್ ಹೌ ದೇ ಇಂಟ್ರೊಡ್ಯೂಸ್ ದೆಮ್, ಕ್ಲಾಸನ್ನು ಹೇಗೆ ಇಂಟ್ರೊಡ್ಯೂಸ್ ಮಾಡ್ತಾರೆ. ಆಮೇಲೆ ಇನ್ನೊಬ್ರು ಫಿಸಿಕ್ಸ್ ಸರ್ ಇದ್ರು. ಅವರು ಆಲ್ವೇಸ್ ದೇ ಯೂಸ್ ಟು ಗೋ ಫಾರ್ ದ ಎಕ್ಸಾಂಪಲ್ಸ್. ಎಕ್ಸಾಂಪಲ್ಸ್ ಹೇಳೋದು ಬರೀ ಎಕ್ಸಾಂಪಲ್ಸ್ ರೀ, ಬರೀ ಅಮಿತಾಬ್ ಬಚ್ಚನ್ ಜಯ ಬದ್ದುರಿನ ಇಡೀ ಲೈಟ್ ಕಾನ್ಸೆಪ್ಟ್. ಅಮಿತಾಬ್ ಬಚ್ಚನ್ ಜಯ ಬದ್ದು, ಅಮಿತಾಬ್ ಬಚ್ಚನ್ ಜಯ ಬದ್ದು. ಯಾಕೆ ಹೇಳ್ತಿದ್ದಾರೆ ಇವರು ಅಂದರೆ, ಸಿ ವೆನ್ ವಿ ಆರ್ ದಿ ಸ್ಟೂಡೆಂಟ್ ಲೆವೆಲ್ ನಾವು ಕೆನಾಟ್, ಬಟ್ ಈಗ ಟೀಚಿಂಗ್ ಬಂದರೆ ಅರ್ಥ ಆಗ್ತಾರೆ. ಓಹೋ, ಐ ರಿಮೆಂಬರ್ ದ ಹೋಲ್ ರೈಟ್ ಕಾನ್ಸೆಪ್ಟ್ ಓನ್ಲಿ ಬಿಕಾಸ್ ಆಫ್ ಜಯಾ ಬಚ್ಚನ್ ಅಂಡ್ ಅಮಿತಾಬ್ ಬಚ್ಚನ್. ಜಯಾ ಬದ್ದು ಅಮಿತಾಬ್ ಬಚ್ಚನ್ ಕಾನ್ಸೆಪ್ಟ್ ಮೇಲೆ ಹೇಳ್ತಿದ್ಲ ಅವರು. ಡಿಫ್ರೆನ್ಸಿಯೇಷನ್ ಅಂತ ಹೇಳಿರಲ್ಲ. ನಾವು ಅಂಜೆ ಬಿಡೋರು ಡೋ ಬೈ ಡೋಕ್ಸ್ ಅಂದ್ರೆ ಏನಂತ ಹೇಳಿ. ಹೌ ದೇ ಫ್ರೂಟ್ಫುಲಿ ಟೋಲ್ಡ್. ಟೊಪಾಲಜಿ ಅಂದರೆ ಸರ್ ನಾನು ಕ್ಲಾಸಿನಲ್ಲಿ ಕೂತಿದ್ದೆ, ಮೇಡಮ್ ಹೋಮ್ವರ್ಕ್ ಕೊಟ್ಟರು, ಮಾಡಿದ್ದೇನಪ್ಪ ಅಂದರೆ ಇಲ್ಲಿ ಮೇಡಮ್ MSc ಕ್ಲಾಸ್ ಎದ್ದು ನಿಲ್ಲಿಸಿದ್ರು ಬೆಂಚ್ ಮೇಲೆ. ಮೊದಲ ಮನಸ್ಸಿಂದ ಹೋಗಿದ್ವಿ, ಎದ್ದು ನಿಲ್ಲಿಸಿದ್ರು ಬೆಂಚ್. ಆಮೇಲೆ ಹೇಳು ಟೊಪಾಲಜಿ ಹೇಳೋಣ ಅಂದರೆ ಡೆಫಿನೇಷನ್ ಬರವಾಗ್ತದೆ ಸರ್ ಮೇಡಮ್, ನಿಂತ ಕಲಿಯವತ್ತಂದು ಆಯ್ತು. ನಾನು ಕ್ಲಾಸ್ರೂಮ್ದು MSc ಲೆವೆಲ್ ಸ್ಟ್ಯಾಂಡಿಂಗ್ ಮಾಡಿ ನಿಂತು ಕಲ್ಸಕ್ಕೆ ಚಾಲು ಮಾಡಿದ್ರು. ಕಲಿಸಿದ್ರು, ಹೋದ್ರು. ಅವ್ರು ಬರೀ 7 ದಿವಸ ಇದ್ರು, ಗೆಸ್ಟ್ ಲೆಕ್ಚರ್ ಬಂದಿದ್ರಿ, 7 ಸಿಕ್ಕರು ಹೋದ್ರು. ನಾವು ಶಿ ಈಸ್ ವರ್ಕಿಂಗ್. ಹೌದಾ? 10 7 5 ಆಯ್ತು ನೋಡ್ರಿ. 10 5 5 ಮಾಡ್ರಿ, 10 5 5 ಮಾಡ್ರಿ. ಓಕೆ, 10 ನಿಮಿಷ ಆದಾಯ್ತು. 5 ನಿಮಿಷ ಎಂಗೇಜು, 10 ನಿಮಿಷ ಎಕ್ಸ್ಪ್ಲೋರ್ ಆಯಿತು, 5 ನಿಮಿಷ ಎವ್ಯಾಲ್ಯೂಯೇಷನ್ ಆಯಿತು. ಎಕ್ಸ್ಪ್ಲನೇಷನ್ ಎಷ್ಟು ನಿಮಿಷ ಉಳಿತು ಈಗ? 20 ಐ ಥಿಂಕ್ 20 ನೀಡೆಡ್ ಫಾರ್ ಎಕ್ಸ್ಪ್ಲನೇಷನ್. 10 ನಿಮಿಷ ಒಂದು T1, 10 ನಿಮಿಷ ಇನ್ನೊಂದು T1 ಬೇಕಾಗಿತ್ತು. ಅವಾಗ ಏನು ಮಾಡಿರಿ, ಆ ಮೇಲಿಂದು 1 ನಿಮಿಷ ಕಟ್ ಮಾಡ್ರಿ. 1 ನಿಮಿಷ ಕಟ್ ಮಾಡಿರಿ. ಎಕ್ಸ್ಪ್ಲೋರ್ನ 8 ನಿಮಿಷಕ್ಕೆ ಮಾಡಿರಿ. ಎಂಗೇಜು 4 ನಿಮಿಷ, ಇವ್ಯಾಲ್ಯೂಷನ್ 4 ನಿಮಿಷ. ಅಲ್ಲಿ ಸಮಯವನ್ನೇ ಎಲ್ಲ ಎಲಾಬ್ರೇಟ್ ಹಾಕಿ. ಇಸ್ ಇಟ್ ಕ್ಲಿಯರ್? 4 ಮಿನಿಟ್ಸ್ 40 ನಿಮಿಷ ಆಯ್ತು ನೋಡಿ. ಟ್ಯಾಲಿ ಮಾಡಿರಿ. ಒಬ್ರು ಹೇಳ್ರಿ, ಯಾರಾದ್ರು ಎಷ್ಟು ತೊಗೊಂಡ್ರಿ ಟೈಮ್ ಹೇಳ್ಪ, ಹೇಳಿ ಜಲ್ದಿ. ಆಯಿತು, ಜಲ್ದಿ ಹೇಳಿ. ಎಸ್ ಆಯಿತು. 40 ನಿಮಿಷ ಫಿನಿಶ್. 40 ನಿಮಿಷ ಹೊಡೆದ್ರಿ ಅಂದರೆ ಟೈಮ್ ಯಾಕೆ ನೀವು ಹೊಡೆಯೋದು ಬದಲು ಹಚ್ಚಿದ್ದಪ್ಪ ಅಂತಂದರೆ ಅದ್ರ ಮೇಲೆ ನಿಮ್ಮ ಐಡಿಯಾಗಳೆಲ್ಲ ಫ್ಲೋ ಆಗಬೇಕಲ್ಲ. ನೀವು ಐಡಿಯಾಗಳು ಚಲೋ ಇಟ್ಕೊಂಡು ಕ್ಲಾಸ್ಗೆ ಹೋಗಿ ಯಾಕೆ 20 ನಿಮಿಷ ಜಗ್ಬಿಟ್ರೆ ಸರಿ ಎಂಗೇಜ್ ಅಷ್ಟ ಆಗ್ತದೆ ಅಂದರೆ ಇಡೀ ಕ್ಲಾಸ್ ತುಂಬ ಎಂಗೇಜ್ ಮಾಡಿ ಹೊರಗೆ ಬರೋದಲ್ಲ. ಎಂಗೇಜು ಆಗಬೇಕು, ಎಕ್ಸ್ಪ್ಲೋರ್ ಆಗಬೇಕು. ಇಲಾಬ್ರೇಟ್ ವೆರಿ ಇಂಪಾರ್ಟೆಂಟ್ ಸ್ಟೇಜ್ ದಟ್ ವಿಲ್ ಲೀಡ್ ಯು ಟು ದ ನೆಕ್ಸ್ಟ್ ಕ್ಲಾಸ್. ಅದು ಆಮೇಲೆ ಅಲ್ಲಿ ಕ್ಲಿಯರ್ ಅಂತ ನೋಡ್ರಿ. ಎಷ್ಟು ಒಬ್ಬರು ಹೇಳಿ ಟೈಮಿಂಗ್
We'll correct it. We'll correct it. Time on your time. Wait, जल्दी है. 4. Explore it. Very good. 8. Explain 20. Expand 20. Okay. Duration 40. 4 minutes. 40 minutes. Done. ಇಷ್ಟೇ ಇದ್ರಿ ಅಂದರೆ ಹಿಂಗೆ ಮಾಡೋದ್ರಿಂದ ನಿಮಗೆ ಒಂದು ಸ್ಟ್ರಿಕ್ಟ್ ಒಂದು ಐಡಿಯಾ ಸಿಗ್ತದೆ. ನಾನು ಎಷ್ಟು ರೀತಿಯಿಂದ ಆಕ್ಟಿವಿಟಿಗಳನ್ನ ಅಲ್ಲಿ ಮಾಡ್ಬೋದು ಅಂತ. ಅವ್ರೇನು ಹೇಳ್ತಾರೆ ಕನ್ಸ್ಟ್ರಕ್ಟಿವಿಸಮ್ನಲ್ಲಿ ಅಟ್ಲೀಸ್ಟ್ ಯು ಶುಡ್ ಗೋ ಫಾರ್ 3 activities, 2 activities, 3 activities ಮಾಡಿಸ್ರಿ ಅಂತ ಹೇಳ್ತಾರೆ. ಇಸ್ ಇಟ್ ಪಾಸಿಬಲ್? ಲೈಫ್ ಸಿಚುವೇಶನ್ ಅಬ್ಸರ್ವ್ ಮಾಡಬೇಕಲ್ಲ, ಇಸ್ ಇಟ್ ಪಾಸಿಬಲ್ ನೋಡ್ಬೇಕಲ್ಲ. ಸಣ್ಣ ಆಕ್ಟಿವಿಟಿ ಏನು ಮಾಡಿಸ್ಬೋದು, ಆ 4 ನಿಮಿಷದಲ್ಲಿ ಏನು ಮಾಡಿಸ್ಬೋದು ನಾನು ಬಂದಾಗ ಹೇಳ್ತೀನಿ. ನೆಕ್ಸ್ಟ್ ಬಂದಾಗ ಹೇಳ್ತೀನಿ ಎಲ್ಲ ಮಾಡಕ್ಕೆ ಬಂದಿದ್ದು ಪ್ರತಿ ಕ್ಲಾಸನ್ನು ಮಾಡಕ್ಕೆ ಬರ್ತದೆ. ಬಟ್ ಅದು ನಿಮ್ಮದು ಈಗ ಅರ್ಜೆಂಟ್ ಇರ್ತೀವಿ ಅಥವಾ ನಿಮ್ಮದು ಬೇಡಿಕೆ ಇರಬೇಕಂತ ಸ್ವಲ್ಪ ಹಾಗೆ ಕಲಿಸ್ಬೇಕು ಅಂತ ಅವಾಗ ಬರುತ್ತೆ. ಮೆಥಡ್ಸ್ ಇದಾವೆ, ನೀವು ಕ್ಯಾನ್ ಗೋ ಯಾವುದೋ ಅನುಕೂಲ ಅದಕ್ಕೆ ಮಾಡಿರಿ. ಇವುಗಳನ್ನು ಮಾಡಿದರೆ ಕ್ಲಾಸ್ ಇನ್ನೂ ವರ್ಕ್ ಆಗಿರ್ತದೆ. ಯಾವ್ಯಾವ ಬ್ರೈನ್ ಸ್ಟಾರ್ಮಿಂಗ್, ಕಾನ್ಸೆಪ್ಟ್ ಮ್ಯಾಪಿಂಗ್, ಕ್ವಶನ್ ಪ್ರೊಡಕ್ಷನ್, ಡಿಸ್ಕ್ರಿಪೆಂಟ್ ಇವೆಂಟ್ಸ್, ಡೆಮಾನ್ಸ್ಟ್ರೇಷನ್, ಓಪನ್ ಕ್ವಶನ್. ಇಲ್ಲಿಯವರೆಗೆ ನೀವು ಮಾಡಿದ್ದೇನು? ಓಪನ್ ಕ್ವಶನ್ಸ್ ಕೇಳ್ತೀವಿ. ವಿಲ್ ಆಸ್ಕ್ ಓಪನ್ ಕ್ವಶನ್ಸ್ ಆಸ್ ಇಟ್ಸ್ ದ ಕ್ಲಾಸ್ ಸ್ಟಾರ್ಟ್ಸ್ ಕೇಳ್ತೀವಿ. ಇಲ್ಲಿವರೆಗೆ ನೀವು ಮಾಡಿದ್ದೇನು? ಕ್ವಶನ್ ಪ್ರೊಡಕ್ಷನ್, ಕ್ವಶನ್ಗಳನ್ನು ಹಿಂದೆ ಮುಂದೆ ಮಾಡಿ ಕೇಳ್ತೀವಿ. ರೈಟ್. ಇಲ್ಲಿವರೆಗೆ ನೀವು ಮಾಡಿದ್ದೇನು? ಡೆಮಾನ್ಸ್ಟ್ರೇಷನ್ ಮಾಡಿದ್ದೀರಿ. ವಸ್ತುಗಳನ್ನು ಪರಿಚಯಿಸಿದ್ದೀರಿ, ಅದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ತೋರಿಸಿದ್ದೀರಿ, ಪ್ರಯೋಗಗಳನ್ನ ಮಾಡಿದ್ದೀರಿ, ಇಲ್ಲಿ ಮಾಡಿದ್ದೀರಿ. ಏನು ಮಾಡಿಲ್ಲ? ಬ್ರೈನ್ ಸ್ಟಾರ್ಮಿಂಗ್ ಮಾಡಿಲ್ಲ. ಅಂದರೆ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಮೆದುಳು ಪಟುತ್ವಗೊಳಿಸೋದು. ಮೇಕ್ ದ ಬ್ರೈನ್ ಶುಡ್ ಶಾರ್ಪ್, ವರ್ಕ್ ಅಕಾರ್ಡಿಂಗ್ ದ ಕ್ಲಾಸ್ ನೀಡ್ಸ್, ಆ್ಯಸ್ ದ ಸಬ್ಜೆಕ್ಟ್ ನೀಡ್ಸ್. ರಿಪೀಟೆಡ್ ಆಗಿ ಹಾಗೆ ವರ್ಕ್ ಮಾಡಬೇಕಲ್ಲ, ತಲೆನೋವು ಕೆಲಸ ಮಾಡಬೇಕು. ಈ ಕಾನ್ಸೆಪ್ಟ್ಗಳು ಕೆಲವೊಂದನ್ನ ಇಲ್ಲಿ ಸದ್ಯಕ್ಕೆ ಅಷ್ಟು ಇಲಾಬ್ರೇಟ್ ಹೇಳೋಕೆ ಆಗೋದಿಲ್ಲ. ನೀವೇನು ಮಾಡಿರಿ, 5 minutes ಎವ್ರಿ ಡೇ ಇದನ್ನು ಬರ್ಕೊಂಡ ಮೇಲೆ ಅದು ಸೌಖ್ಯ ಓದು ಬ್ರೈನ್ ಸ್ಟಾರ್ಮಿಂಗ್. ಯಾಕಂದರೆ ಮೆಥಡ್ ಬಂದಾಗ, ನೀವು 3rd ಸೆಮಿಸ್ಟರ್ ಬಂದಾಗ ಮೆಥಡ್ಸ್ ಬಂದಾಗ ಟೀಚರ್ಸ್ ಎಲ್ಲ ಹೇಳ್ತಾರೆ ಬ್ರೈನ್ ಸ್ಟಾರ್ಮಿಂಗ್ ಅಂದರೆ ಏನು, ಕಾನ್ಸೆಪ್ಟ್ ಮ್ಯಾಪಿಂಗ್ ಅಂದರೆ ಏನು ಹೇಳ್ತಾರೆ. ಬಟ್ ಆ್ಯಸ್ ಯು ಪೀಪಲ್ ಆರ್ ಗೋಯಿಂಗ್ ಟುವರ್ಡ್ಸ್ ದ ಕ್ಲಾಸಸ್, ಈಗ ಕ್ಲಾಸ್ ಹೊಂಟಿದಿರಲ್ಲ, ಹೋಗೋ ಸಂದರ್ಭಕ್ಕಿಂತ ಮುಂಚೆ ನೀವು ಏನು ಮಾಡಬೇಕಾಗುತ್ತೆ? ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್. 5 ನಿಮಿಷ ಎವ್ರಿ ಡೇ ಸ್ಪೆಂಡ್ 5 minutes ಫಾರ್ ಒನ್ ಕಾನ್ಸೆಪ್ಟ್. ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಈಸಿ ಇದೆ, ಏನು ಟಫ್ ಇಲ್ಲ. ಕನ್ವರ್ಟ್ ಇನ್ ಟು ಯುವರ್ ಕ್ಲಾಸ್ ಅಷ್ಟೇ. ದೆನ್ ಡೆಮಾನ್ಸ್ಟ್ರೇಷನ್ ಮಾಡಿದ್ದೀರಿ. ಡಿಸ್ಕ್ರಿಪೆಂಟ್ ಇವೆಂಟ್ ಅಂದರೆ ವಿಶೇಷವಾದಂತಹ ಸಂಗತಿಗಳನ್ನು ತರಗತಿಗಳಲ್ಲಿ ಕೊಂಡೊಯ್ಯಲಿಲ್ಲ. ವಿಶೇಷವಾದದ್ದು. ಈಗ ವಿಶೇಷವಾದದ್ದು ಅಂದರೆ ಸರ್ ನಾರ್ಮಲ್ ಆಗಿ ನಾನು ಪಾಠ ಮಾಡಿದ್ದೀನಿ, 2ನೇ ಕ್ಲಾಸಲ್ಲಿ PPTಯನ್ನು ತೊಗೊಂಡೋಗಿಲ್ಲ ಸರ್. ಮಾಡಿದ್ದೀರಿ? PPT ತೊಗೊಂಡು ಪಾಠ ಮಾಡಿದ್ದೀರಿ? ಮಾಡಿ. ಅದು ನಿಮ್ಮ ಲೆವೆಲ್ಗೆ ಡಿಸ್ಕ್ರಿಪ್ಷನ್ ಇವೆಂಟ್. ಹೊಸದಾಗಿ ನನ್ನನ್ನು ನಾನು ವಿಷಯವನ್ನು ಪರಿಚಯಿಸಿದ್ದೇನೆ. ಏನು ಮಾಡ್ತಿದ್ದೆ ನಾನು ಇಲ್ಲಿ ಹೇಳ್ಬೋದು, ಇದನ್ನು ಮನೆಗೆ ತರುವಾಗ ಇನ್ನೊಂದು ಬ್ಯಾಗ್ ತೊಗೊಂಡ್ಬಂದೆ. ಅವಾಗ ಮಿಸಸ್ ಕೇಳಿದ್ರು, 2 ಯಾಕೆ ಒಯ್ತಿಲ್ಲ, ಲ್ಯಾಪ್ಟಾಪ್ ಒಯ್ತಿಲ್ಲ ಅಂತ. ಕರೆಂಟ್ ಹೋದ್ರೆ ಏನು ಮಾಡೋದು? ಎಷ್ಟು ಹೇಳ್ತಾ ಇದ್ದೀನಲ್ಲ ಅದೆಲ್ಲ ಮಟೀರಿಯಲ್ಸ್ ಇದಾವೆ ಪೇಪರ್ಸ್ನಲ್ಲಿ. ಡಿಸ್ಕ್ರಿಪೆಂಟ್ ಇವೆಂಟ್ಸ್, ಯು ಶುಡ್ ಬಿ ರೆಡಿ ಫಾರ್ ಬೋತ್ ದ ಫ್ಯಾಕ್ಟರ್ಸ್. ಆಮೇಲೆ ನಾನು ಇದು ಲೈಟ್ರ್ ಒಯ್ಯಾಕಿದ್ದೀರಿ, ಮಗಳು ಕೇಳಿದ್ರು ನಾನು ಬೇಕಿದ್ದು ಕೊಡ್ಬೇಕಪ್ಪ ಅಂತ. ಯಪ್ಪ ಅಲ್ಲಿ ಬೇಕು, ಅಲ್ಲಿ ಬೇಕಾಗತ್ತೆ, ಅಲ್ಲಿ ಅವೈಲೇಬಲ್, ಓಕೆ. ಅದರ್ವೈಸ್ ನಾನು ಯೂಸ್ ಮಾಡಬೇಕಲ್ಲ ಅಲ್ಲಿ, ಬಿಕಾಸ್ ಇಟ್ಸ್ ಮೈ ಇವೆಂಟ್. ನಾನು ಕಲಿಸ್ತಾ ಇದ್ದೀನಿ, ನನಗೆ ಬೇಕು ಅಂತ ನೀವು ರೆಡಿ ಆಗೋದು. ಆಮೇಲೆ ಚಾಕ್ ಬಾಕ್ಸ್ ಅಂದಿದ್ರಿ, ಕಲರ್ ಚಾಕ್ ಬಾಕ್ಸ್ ಅಂದಿರಿ, ಡಸ್ಟರ್ ಅಂದಿರಿ. ಅನ್ಸರ್ಟನಿಟಿ ಇಲ್ಲ ಅಂದಾಗ ಅಲ್ಲಿ ನನ್ನ ಫೇಲ್ ಆಗ್ಬಾರ್ದು. ಡಿಸ್ಕ್ರಿಪೆಂಟ್ ಇವೆಂಟ್ಸನ್ನು ನೀವು ಹೆಂಗೆ ಕ್ರಿಯೇಟ್ ಮಾಡೋಕ್ಕೆ ಸಾಧ್ಯ ಇದೆ ಅದೆಲ್ಲ ನೀವು ರೆಡಿ ಮಾಡ್ತೀವಿ. ಬರೀ ಎಷ್ಟು ನಿಮಿಷ ಇರ್ತೀರಿ ಹುಡುಗರ ಜೊತೆ? 40 ನಿಮಿಷ. ಆ 40 ನಿಮಿಷದಲ್ಲಿ 5 ಎಂಗೇಜ್ ಹೋಗಿರ್ತದೆ. ಇದು ಇವ್ಯಾಲ್ಯೂಷನ್. ಇವ್ಯಾಲ್ಯೂಷನ್ ಅಂದರೆ ಏನು ಹೇಳ್ತೀರಿ ಅದ್ರ ಬಗ್ಗೆ ಪ್ರಶ್ನೆ ಕೇಳಿ ಬರ್ತೀರಿ. ಎಂಗೇಜ್ ಅಂದರೆ ಏನು? ನಾಟಕ ಮಾಡಿರ್ತೀರಿ. ಉಳಿದಿದ್ದು ಎಷ್ಟು? 30 minutes. ಆ 30 ನಿಮಿಷಕ್ಕೆ ಹುಡುಗರು ಚಂದ ನಿಂತು ಒಂದು ವಿಷಯ ಹೇಳಿ ಬರಾಕ ರೆಡಿ ಆಗೋದು ಬೇಡ. ಅದೇ ರೆಡಿ ಆಗೋದೇ ಕಾನ್ಸೆಪ್ಟ್. ಅರ್ಥ ಆಗುತ್ತೆ? ಓಕೆ. ಡಿಸ್ಕ್ರಿಪ್ಟಿವ್ ಇವೆಂಟ್ ಆಮೇಲೆ ಕಾನ್ಸೆಪ್ಟ್. ಓಕೆ, ಥ್ಯಾಂಕ್ ಯು. ಸೆಕೆಂಡ್ ಒನ್,
ಫ್ಲಿಪ್ ಕಾರ್ಡ್ಸ್ಗಳ ಮೂಲಕ, ವಿಡಿಯೋಗಳ ಮೂಲಕ, ಚಿತ್ರಗಳ ಮೂಲಕ, ಭಾವಗಳ ಮೂಲಕ, ಹಾಡಿನ ಮೂಲಕ, ಕಥೆಗಳ ಮೂಲಕ, ಸಾರಾಂಶಗಳ ಮೂಲಕ, ಪಟ್ಟಿಗಳ ಮೂಲಕ ಎಲ್ಲ ನೀವು ಮಾಡಿ. ಅರ್ಥ ಆಗುತ್ತೆ? ಇಂಟ್ರೊಡಕ್ಷನ್ ಸ್ಟೇಟ್ಮೆಂಟ್ ಏನು ಬರ್ತೀರಿ ಲಾಸ್ಟ್ಗೆ. ಹಾಗಾದರೆ ಇನ್ನು ನಾವು ಇವತ್ತು ಈ ಪಾಠದ ಕುರಿತು ಅಧ್ಯಯನವನ್ನು ಮಾಡೋಣ. ಎಕ್ಸ್ಪ್ಲೋರ್ ಕ್ಲಿಯರ್? ಎನಿ ಡೌಟ್? ಎಕ್ಸ್ಪ್ಲೋರ್ ಸೆಕೆಂಡ್ ಸ್ಟೇಜ್, ಫಸ್ಟ್ ಸ್ಟೇಜ್ ಕ್ಲಿಯರ್, ಎಂಗೇಜ್, ರೈಟ್? ಮತ್ತೆ ಏನು ನೋಡಿ ಹೊಸ ಒಂದು ಹೊಸ ಈಗ ಯೂಶ್ವಲಿ ನಾವೆಲ್ಲರೂ ಏನು ಮಾಡ್ತೀವಿ ಕ್ಲಾಸ್ನಲ್ಲಿ ಎಲ್ಲರನ್ನೂ ಉದ್ದೇಶ ಮಾತಾಡ್ತೀವಿ. ಈಗ ಎಲ್ಲರೂ ಉದ್ದೇಶ ಮಾತಾಡಬೇಡಿ. ಮೇಕ್ ಸಮ್ ಗ್ರೂಪ್ಸ್, 1 ಗ್ರೂಪ್, 2nd ಗ್ರೂಪ್, 3rd ಗ್ರೂಪ್, 4th ಗ್ರೂಪ್. ಗಿವ್ ದಮ್ ಟಾಸ್ಕ್. ಉದಾಹರಣೆಗೆ ಈಗ ನಾನು ಸರ್ಕಲ್ ಪಾಠ ಮಾಡತ್ತಕ್ರೆ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಒಂದು ಬಾಕ್ಸ್ ತರ್ತೀನಿ, ಬಾಕ್ಸ್ ಇಡ್ತೀನಿ. ಈ ರೋದಿಂದ ವಿದ್ಯಾರ್ಥಿಗಳು ತಮಗೆ ಇಷ್ಟವಾದ ವಸ್ತುಗಳನ್ನು ತೆಗೆದುಕೊಂಡು ಹೋಗೋದು ಆ ಬಾಕ್ಸ್ನಾಗಿಂದ. ಇವ್ರು ಏನು ಮಾಡೋದು, ತಮಗೆ ಇಷ್ಟವಾದ ಆ ಬಾಕ್ಸ್ನಾಗ ಏನು ಮೆಟೀರಿಯಲ್ಸ್ ಅದಲ್ಲ ಅವ್ರು ತೊಗೊಳ್ಳೋದು. ಇವ್ರು ಏನು ಮಾಡಬೇಕು, ಅವ್ರು ಏನು ಮಾಡಬೇಕು ಐಡಿಯಾ ಕೊಡ್ತಾರೆ. ಎಲ್ಲರೂ ಏನು ಮಾಡ್ತಾರೆ, ನಮ್ಗೆ ಬೇಕಾದ ವಸ್ತುಗಳನ್ನು ತೊಗೊಂಡು ಕುಂತ್ಬಿಡ್ತಾರೆ ತಮಗೆ ಇಷ್ಟವಾದ. ನನ್ನ ತಲೆ ಕಾನ್ಸೆಪ್ಟ್ ಏನಿದೆ, ಸರ್ಕಲ್. ಡೆಫಿನೆಟ್ಲಿ ಎಲ್ಲ ಕಡೆ ಒಂದು ಸರ್ಕಲ್ ಹೋಗಿರ್ತದೆ, ಡೆಫಿನೆಟ್ಲಿ ಸ್ಕ್ವೇರ್ ಎಲ್ಲ ಕಡೆ ಒಂದು ಕಡೆ ಹೋಗಿರ್ತದೆ. ನನ್ನ ಕಾನ್ಸೆಪ್ಟ್ ಹೌದಾ? ನಾನೇನು ಮಾಡ್ತೀನಿ, ರಿಲೇಟೆಡ್ ಟು ಸರ್ಕಲ್ ಒಂದೊಂದು ಪ್ರಶ್ನೆಗಳನ್ನ ಕೇಳ್ಕೊಂಡು ಅವಾಗ ಮಗು ಏನು ಮಾಡ್ತದೆ, ನನ್ನ ಕಡೆ ಇದ್ದಂಥ ವಸ್ತು ಅದಕ್ಕೆ ಹೋಲಿಕೆ ಯಾವುದು ಅಂತ ಚೆಕ್ ಮಾಡಿ. ನಾನು ಕೇಳ್ತೀನಿ, ಕೇಂದ್ರ ಬಿಂದು ಇರುವ ವಸ್ತು ಯಾವ್ದು ನೋಡ್ರಿ ಪಾತ್ರಾಗ? ಬಿಂದುವಿನಿಂದ ಅತ್ಯಂತ ಸಮೀಪವಾದ ದಾರಿ ತೋರಿಸತಕ್ಕಂಥದ್ದು ಯಾವುದು? ಸಿ ವಿ ಹ್ಯಾವ್ ಟು ಫ್ರೇಮ್ ಸಚ್ ಎ ಬ್ಯೂಟಿಫುಲ್ ಕ್ವಶನ್ಸ್ ವೇರ್ ಇಟ್ ಶುಡ್ ರಿಸೆಂಬಲ್ಸ್ ದ ಸರ್ಕಲ್. ಎಲ್ಲರೂ ಉತ್ತರ ಸರ್ಕಲ್ ಹೋಗ್ತಿರ್ಬೇಕು. ಅವಾಗ ಕೇಳ್ತೇನೆ, ಹಾಗಾದ್ರೆ ನಿಮ್ಮ ಕಡೆ ಬೇಡವಾದ ವಸ್ತುಗಳು ಯಾವ್ಯಾವ ಪಟ್ಟಿ ಮಾಡಿರಿ. ಅವಾಗ ಸರ್ಕಲ್ ಬಿಟ್ಟು ಉಳಿದ ಬೇಡವಾದ ವಸ್ತುಗಳೆಲ್ಲ ಪಟ್ಟಿ ಮಾಡಿ ಹೇಳ್ತಾವೆ. ಹಾಗಾದ್ರೆ ಇವತ್ತು ನಾವು ಯಾವ ವಿಷಯ ಬಗ್ಗೆ ಮಾಡೋಣ? ನಿಮ್ಮ ಕಡೆ ಯಾವ ವಸ್ತು ಉಳಿದಿದ್ದಲ್ಲ ಅದಷ್ಟೇ ಇಟ್ಕೋರಿ, ಉಳಿದಿಲ್ಲ ತಂದು ಹೇಳಿರಲಿ. ನಿಮ್ಮ ಕಡೆ ಯಾವುದಿದ್ದಲ್ಲ ಅದಷ್ಟೇ ಅಭ್ಯಾಸ ಮಾಡೋಣ ಅಂದರೆ ನಿಮ್ಮ ಕಡೆ ಸರ್ಕಲ್ ಅಷ್ಟೇ ಉಳಿದಿದೆ, ನಾವು ಸರ್ಕಲ್ ಬಗ್ಗೆ ಅಷ್ಟೇ ಅಭ್ಯಾಸ ಮಾಡ್ತಾ ಇದ್ದೀವಿ. ಹಾಗಾದರೆ ಇವತ್ತು ನಾವು ವೃತ್ತದ ಬಗ್ಗೆ ಅಭ್ಯಾಸವನ್ನು ಮಾಡೋಣ. ಮುಗಿದು ಪಾಠ ಮುಗಿತು, ಸ್ಟಾರ್ಟ್. ಅರ್ಥ ಆಗುತ್ತೆ? ಆಗ ಮಾಡಿದ್ದಿಲ್ಲ ಮಾಡಲ್. ಏನು ಮಾಡೋಕ್ಕೆ ಹೋಗ್ಬೇಡಿ ನೀವು ಇವತ್ತೆಲ್ಲ ನಿಲ್ಲಿಸ್ರಿ. ಗಿವ್ ದಮ್ ಒನ್ ಥೀಮ್. ಆ ಥೀಮ್ ಪ್ರಕಾರ ಅವ್ರು ವರ್ಕ್ ಮಾಡೋಕೆ ಹಚ್ಚ್ರಿ. ಮಗುವಿಗೆ ಹೇಳಿ ಏನು ನಡೆದಿದೆ ಕ್ಲಾಸ್ನಲ್ಲಿ. ಅಗೇನ್ ಟುಡೇ ವಿಲ್ ಸ್ಟಡಿ ಅಬೌಟ್ ದ ಸರ್ಕಲ್. ಇವ್ಯಾಲ್ಯೂಷನ್ ಮಾಡಿದ್ವಿ ನಾವು ಸರ್ಕಲ್ನಲ್ಲಿ. ಅವಾಗ ಏನು ಮಾಡಿದ್ವಪ್ಪ ಅಂತಂದರೆ, ಮಗು ಉತ್ತರ ಕೊಟ್ಟರೆ ಗಿಫ್ಟ್ ಕೊಡಬೇಕು. ಗಿಫ್ಟ್ ಎಂಥವಿರಬೇಕಪ್ಪ ಅಂದರೆ ದ್ಯಾಟ್ ಶುಡ್ ರಿಸೆಂಬಲ್ಸ್ ಸರ್ಕಲ್ಸ್ ಓನ್ಲಿ. ಒಂದು ಮಗು ಉತ್ತರ ಕೊಟ್ಟರೆ ಗಿಫ್ಟ್ ಕೊಡಬೇಕು. ಕೊಟ್ಟಿದ್ದಂಥ ಪ್ರತಿಯೊಂದು ವಸ್ತು ಏನಿರಬೇಕು, ಸರ್ಕಲ್ಲೇ ಆಗಿರಬೇಕು. ಅಂತ ಏನೇನು ಗಿಫ್ಟ್ ಕೊಡ್ಬೋದು ವಿಚಾರ ಮಾಡಿದರೆ ಕನ್ಸ್ಟ್ರಕ್ಟಿವ್ಸ್. ನಾವು ಒಂದು ಚಾರ್ಟ್ ಮಾಡಿದ್ವಿ, ಚಾರ್ಟಲ್ಲಿ ಹಾಕಿದ್ವಿ, ಎಲ್ಲ ಬಡಬಡ ಹಾಕಿದ್ವಿ. ಹುಡುಗರು ಉತ್ತರ ಹಚ್ಚಿದ್ವಿ, ಹುಡುಗರು ಉತ್ತರ ಹೇಳಿದ ತಕ್ಷಣ ಫಸ್ಟ್ ಪ್ರೈಸ್ ಕರೆಕ್ಟ್ ಹೇಳಿದ್ರು, ಉತ್ತರ ಪ್ರೈಸ್ ಕೊಡಬೇಕು. ಫಸ್ಟ್ ಪ್ರೈಸ್ ಬಂದಲ್ಲೇ ಪಾಕೆಟ್ನೇ ತೆಗೆದು ನಾವು ತಕ್ಷಣ ಅವ್ರಿಗೆ 2 ರಿಂಗ್ ಸಿಕ್ತು. ರಿಂಗ್ ನೋಡಿದ್ರೆ ನಾವು ಫುಲ್ ಖುಷಿಯಾದ. ಯಾಕೆ ಅಂತ ಹೇಳಿದ್ರೆ ರಿಂಗ್ ಸರ್ ರಿಂಗ್ ಏನನ್ನ ಹೇಳ್ತಿದ್ದಂದರೆ ಅಗೇನ್ ಹಿ ಈಸ್ ಟೆಲಿಂಗ್ ಆಲ್ ದ ಪ್ರಾಪರ್ಟೀಸ್ ಆಫ್ ಸರ್ಕಲ್ ಬೇಸ್ಡ್ ಆನ್ ದ ರಿಂಗ್. ಹೇಳ್ಕೊಂಡ್ರೆ ಹೋಗಿ ಕುಂತಾವ. ನಾವು ಎಲ್ಲಿ ಹೇಳ್ತಾನೆ ಅದನ್ನು ಹೋಗಿ ಮನೆಯಾಗ ಹೇಳ್ತಾನೆ. ಉತ್ತರ ಕೊಟ್ಟೆ, ಯಾವ ಉತ್ತರ ಕೊಟ್ಟಪ್ಪ ಅಂತ ಸರ್ಕಲ್ ಬಗ್ಗೆ ಕೇಳಿದ್ರು ಪ್ರಶ್ನೆ ಉತ್ತರ ಕೊಟ್ಟೆ. ಯು ವಿಲ್ ನೆವರ್ ಫಾರ್ಗೆಟ್, ಯು ವಿಲ್ ನೆವರ್ ಫಾರ್ಗೆಟ್. ಅರ್ಥ ಆಗ್ತದೆ? ಗೆಟಿಂಗ್ ಐಡಿಯಾಸ್. ಇವ್ಯಾಲ್ಯೂಷನ್ದಲ್ಲಿ ಕೂಡ ಮಾಡ್ಬೋದು. ಎಲ್ಲದರಲ್ಲೂ ತಲೆ ಓಡಿಸ್ಬೇಕು. ಈಸಿಯಾಗಿ ಬಂದ ತಕ್ಷಣ ಬಿಡಬೇಡ್ರಿ. ಅಯ್ಯೋ ಇನ್ನೂ ಏನು ಮಾಡ್ಬೋದಾಗಿತ್ತು, ಲೆಸನ್ ಪ್ಲಾನ್ ಅಪ್ಲೋಡ್ ತೊಗೊಂಡಾದ್ಮೇಲೆ ಕೇಳಿ ಇನ್ನೂ ಏನು ಮಾಡ್ಬೋದಾಗಿತ್ತು ಆದಾಗ. ಅದು ಇನ್ನೂ ಏನು ಮಾಡ್ಬೇಕಂತಿರಲ್ಲ, ಅದು ಕನ್ಸ್ಟ್ರಕ್ಟಿವ್ಸ್. ಹೌದು, ಕ್ಲಿಯರ್ ಆಗುತ್ತೆ? ಓಕೆ. ಮೆಥಡ್ ಮಾಸ್ಟರ್ ತೋರಿಸಿ. ನಾನು ಇಲ್ಲಿ ಇಂಡಕ್ಟಿವ್ ಅಪ್ರೋಚನ್ನು ತೋರಿಸ್ಬೇಕಂತ ಮಾಡ್ತಾ ಇದ್ದೀನಿ. ಇಸ್ ಇಟ್ ಗುಡ್ ಆರ್ ಬ್ಯಾಡ್? ನಾನು ಇಂಡಕ್ಟಿವ್ ಅಪ್ರೋಚ್ ತೋರಿಸ್ಬೇಕಂತ ಇದ್ದೀನಿ. ಕ್ಲಿಯರ್ ಮಾಡಬೇಕು. ಸೊ ಆ್ಯಂಡ್ ಸೋ ಫೋರ್ತ್ ಯು ಕ್ಯಾನ್ ಅಪ್ಲೈ ಆ್ಯಂಡ್ ಟೆಲ್. ಸುಗಮಗೊಳಿಸುವ ವಿಧಾನಗಳು. ಇಲ್ಲಿ ನೆಕ್ಸ್ಟ್ ಇದೆ ಶಿಕ್ಷಕರ ಚಟುವಟಿಕೆ ಮತ್ತು ವಿದ್ಯಾರ್ಥಿಗಳ ಚಟುವಟಿಕೆ. ಇದು ಎಂಥದ್ದಪ್ಪ ಅಂತಂದರೆ ಇಲ್ಲಿ ನಾನು ಇನ್ನು ಮಾತಾಡೋಕ್ಕೆ ಬರೋಂಗಿಲ್ಲ, ಯಾರೂ ಇನ್ನೂ ಅನ್ನೋಕ್ಕೆ ಬರೋಂಗಿಲ್ಲ. ಯಾಕೆ ಅಂತಂದರೆ ಸರ್ ಅದು ನನ್ನ ಕೆಪಾಸಿಟಿ, ನಿಮ್ಮದು ಕೆಪಾಸಿಟಿ ಭಾಳ ಐತಿ, ನೀವು ಏನೇನೋ ಮಾಡ್ತೀವಿ. ನಮ್ದು ಅಷ್ಟಿಲ್ಲ, ನನ್ನ ನಾಲೆಜ್ ಅಷ್ಟಿಲ್ಲ, ನನ್ನ ಸ್ಕಿಲ್ ಅಷ್ಟಿಲ್ಲ. ನಾನು ಆ್ಯಸ್ ಪರ್ ಮೈ ಕನ್ವೀನಿಯಂಟ್ ಐ ಆಮ್ ಡೂಯಿಂಗ್ ಇಟ್. ನಾವು ನಿಮ್ಗೆ ಏನು ಕೊಡ್ತಾ ಇದ್ದೀವಿ, ವಿ ಆರ್ ಗಿವಿಂಗ್ ಸಮ್ ರೆಫರೆನ್ಸ್. ಈ ರೀತಿ ಮಾಡಿದರೆ ಒಳ್ಳೆಯದು.
ಕನ್ಸ್ಟ್ರಕ್ಟಿವ್ ಲೆಸನ್ ಮಾಡಿ. ಸಾಧ್ಯ ನಿಮಗೆ ಏನಿದೆ ಅವೆಲ್ಲ ಇದು ಮಾಡಿ. ಉದಾಹರಣೆಗೆ ಶಿಕ್ಷಕರ ಚಟುವಟಿಕೆ ಅಂತ ಇದೆ. ಸೊ ಟೀಚಿಂಗಲ್ಲಿ ಏನೇನು ಮಾಡ್ತೀರಿ ನೀವು? ಫಸ್ಟ್ ಇರೋನಿಗೆ ಕೇಳ್ತೀರಿ, ಮಾಡಲ್ಸ್ನ ತೋರಿಸ್ತೀರಿ, ಓದಿಸ್ತೀರಿ, ಬರೆಸ್ತೀರಿ, ಎಕ್ಸ್ಪ್ಲೇನ್ ಮಾಡ್ತೀರಿ, ಅವೆಲ್ಲ ವಿಷಯಗಳನ್ನ ಇಲ್ಲಿ ಬರೀರಿ. ಅದರ ತಾತ್ಪರ್ಯವಾಗಿ ಮಗು ಏನೇನೆಲ್ಲ ಮಾಡುತ್ತೆ ಅದನ್ನ ಇಲ್ಲಿ ಬರೀ. ಉದಾಹರಣೆಗಾಗಿ ನಾನು ಫಸ್ಟ್ ಏನು ಕೇಳ್ತಾ ಇದ್ದೆ, ಮಗು ಏನು ಮಾಡ್ತದೆ? ಎಸ್, ಮಗು ಏನು ಮಾಡ್ತದೆ? ಉತ್ತರಗಳನ್ನ ಕೊಡ್ಬೋದು. ಅಥವಾ ಚಿತ್ರವನ್ನು ತೋರಿಸ್ತಾ ಇದ್ದೀನಿ, ಮಗು ಏನು ಮಾಡ್ತದೆ? ಅಬ್ಸರ್ವ್ ಮಾಡಿ ನೋಡ್ತದೆ. ನೀವು ಚಿತ್ರ ತೋರಿಸೋದ ಮೇಲೆ ಇರ್ತದೆ. ನೀವು ಯಾವ ಚಿತ್ರ ತೋರಿಸ್ತಾ ಇದ್ದೀರಿ, ಅದಕ್ಕೆ ನಾನು ಆ TLM ಬರೆಯುವಾಗ ನಮ್ಮ ಸ್ಕೂಲಲ್ಲಿ ಕಾಲೇಜಲ್ಲಿ ಅಡ್ಡ ಆಗ್ತೀನಿ, ಚಿತ್ರಪಟ ಅಂತ ಬರಿಬೇಡಿರುತ್ತೆ. ಪರ್ಟಿಕ್ಯುಲರ್ ಆಗಿ ಮೆನ್ಷನ್ ಮಾಡಿ ಯಾವ ಚಿತ್ರಪಟ, ವಿಜಯನಗರ ಸಾಮ್ರಾಜ್ಯದ ಚಿತ್ರಪಟ, ಹಾಸನ ಶಾಹ ಚಿತ್ರಪಟ, ವಿವೇಕಾನಂದರ ಚಿತ್ರಪಟ, ಭಾವಚಿತ್ರ, ಮೆನ್ಷನ್ ದ ನೇಮ್ ಪರ್ಟಿಕ್ಯುಲರ್ಲಿ. ಯಾಕಂದರೆ ಇಲ್ಲಿ ನೀವು ಚಿತ್ರಪಟ ಅಂತ ಬರೆದು ಅಲ್ಲಿ ಹೋಗಿ ಅದನ್ನು ಮರೆಯೋದು ಏನು ಬೇಡ. ಮೆನ್ಷನ್ ಇಟ್. ಓಕೆ, ಇದು ಟೀಚರ್ಸ್ ಆ್ಯಕ್ಟಿವಿಟಿ, ಇದು ಸ್ಟೂಡೆಂಟ್ ಆ್ಯಕ್ಟಿವಿಟಿ. ನೆಕ್ಸ್ಟ್ ಒನ್, ಟೀಚಿಂಗ್ ಲರ್ನಿಂಗ್ ಮಟೀರಿಯಲ್ಸ್. ಫಾರ್ ಎಂಗೇಜ್ ವಾಟ್ ಯು ಆರ್ ಯೂಸಿಂಗ್ ಹಿಯರ್, ರೈಟ್ ಇಟ್. ಕೆಳಗಡೆ ಹೋಗ್ಬೇಡಿ, ಇಲ್ಲೇ ಬರಿ. ಎಂಗೇಜ್ನಲ್ಲಿ ಏನಿದೆ ಅನ್ನೋದನ್ನು ಬರಿ. ಈಗ ಕಥೆಯನ್ನು ಆಗಲೇ ಮಾಡಿದ್ದೀನಿ. ಕಥೆಯ ಸಾರಾಂಶದ ಚಿತ್ರಗಳನ್ನು ನಾವು ತೊಗೊಂಡು ಪಾಠ ಮಾಡಿದರೆ ಚಿತ್ರಗಳನ್ನು ಬಳಕೆ ಮಾಡಿದಂತ ಬರಿ. ಆಯಿತಾ? ನೆಕ್ಸ್ಟ್ ಬರಿ, ಅದು ಟೂಲ್ಸ್ ಆ್ಯಂಡ್ ಟೆಕ್ನಿಕ್ಸ್. ಮ್ಯಾಪ್ ನೋಡಿದಾಗ ಅಷ್ಟೇ ಕಾನ್ಸೆಪ್ಟ್ ಬರೋದು. ಪೂರ್ವ ಪಶ್ಚಿಮ ಅದೆಲ್ಲ ಐಡಿಯಾ ಬರೋದಿಲ್ಲ. ಅವು ಬೇಕಾದ್ರೆ ನೋಡ್ತೀವಿ, ಯಾಕಡೆ ಹರಿತು ಕ್ಲಾಸೇ ಬರೋದಿಲ್ಲ. ಅದು ವೆರಿ ಗುಡ್. ಅದಕ್ಕೆ ನೀವು ಚಿತ್ರವನ್ನು ತಗೋರಿ. ಸಪೋರ್ಟಿವ್ ಏನೇನು ತಗೋತಿರೋದು? ವಾಟ್ ದ ಸಪೋರ್ಟಿವ್ ಮಟೀರಿಯಲ್ ಯು ವಾಂಟ್ ಟು ಬ್ರಿಂಗ್ ಫಾರ್ ದಟ್? ಎಸ್, ಯೂಸ್ ಆಯ್ತು. ಓಕೆ, ಹರಿವಿಕೆ ಬಗ್ಗೆ ಹೇಳಿದ್ರಲ್ಲ, ಇಲ್ಲ ಇದಾದ್ಮೇಲೆ ನೀವು ಕಾನ್ಸೆಪ್ಟ್ ಹೇಳಿದ್ವಿ ಏನಂತೇಳಿ, ಹರಿಯುವ ನದಿಗಳಿಗೆ ಪಶ್ಚಿಮವಾಗಿ ಹರಿಯುವ ನದಿಗಳಿಗೆ ಜಾಸ್ತಿ ಜಲಪಾತ ಅಲ್ಲಿಗೆ ಜಾಸ್ತಿ ಇವಾಗ ವಿದ್ಯುತ್ ಶಕ್ತಿ ತಯಾರು ಇರ್ತದೆ. ಯುವ ಫಾಲ್ಸ್ ಆಗಲಿ ಅಥವಾ ಜೋಗ ಫಾಲ್ಸ್ ಆಗಲಿ ಇವೆಲ್ಲ ಪಶ್ಚಿಮವಾಗಿ ಪೂರ್ವಾಭಿಮುಖವಾಗಿ ಹರಿಯುವ ನದಿಗಳಿಗೆ ಅಷ್ಟೊಂದು ಇದು ವಿದ್ಯುತ್ ಶಕ್ತಿ ಉತ್ಪಾದನೆ ಇದೆ. ಅಲ್ಲಿ ಫಾಲ್ಸ್ ಉಂಟಾಗುತ್ತೆ. ಸಿ ಅಮೇಜಿಂಗ್ ಕಾನ್ಸೆಪ್ಟ್. ಜಲಪಾತಗಳು ಉಂಟಾಗಬೇಕಾದ್ರೆ ಪಶ್ಚಿಮದಿಂದ ಪೂರ್ವ ಭಾಗದ ನದಿಗಳಿಗೆ ಜಲಪಾತಗಳು ಹೆಚ್ಚಿಗೆ ಸಿಗ್ತವೆ. ಫೈನ್, ಇಂಟ್ರೆಸ್ಟಿಂಗ್ ಅನಿಸ್ತಾ ಇದೆ. ದೀಸ್ ಶುಡ್ ನಾಟ್ ಬಿ ಇನ್ಕ್ಲೂಡೆಡ್ ಇನ್ ದ ಟೆಕ್ಸ್ಟ್ ಬುಕ್ಸ್. ಇರೋದಿಲ್ಲ ಇವೆಲ್ಲ ಹೊಸ ಹೊಸ ವಿಷಯಗಳು. ಮಗು ಏನು ಮಾಡ್ತದೆ, ನೆಕ್ಸ್ಟ್ ಟೈಮ್ ಹೋಗೋ ಜಲಪಾತಕ್ಕೆ ಹೋಗಂದ್ರೆ ಈ ಸರ್ ನೆನಪಿರ್ತದೆ. ಏನು ಆದರೆ I am understanding the subject through different way. That's called expert. Okay, debates ಇರ್ತವೆ, conduct
ಎಲ್ಲಾನು ಒಂದೇ ಓಟ ಕಾಲ ಕ್ಷಣಿಕ ಕಣೋ ಓ